ಚಾಟ್ ಸ್ಟಾಕ್ಗೆ ತಮಗೆಲ್ಲರಿಗೂ ಸ್ವಾಗತ. ಸೋಮವಾರ ಯಾವ ರೀತಿಯಾಗಿತ್ತು ಮಾರ್ಕೆಟು, ಅದೇ ರೀತಿಯಾಗಿ ನಾಳೆ ಯಾವ ರೀತಿಯಾಗಿರ್ಬೋದು ಅಂತ ನೋಡ್ತಾ ಹೋಗೋಣ. ಒಂದು ಇಂಪಾರ್ಟೆಂಟ್ ಲೆವೆಲ್ಗೆ ಬರ್ತಾ ಇದೆ. ಒಂದು 23,000 ಹತ್ತತ್ರಕ್ಕೆ ಈ ಎಕ್ಸ್ಪೈರಿಗೆ ಹೋಗ್ಬೋದು ಅಂತ ಅಂದ್ಕೊಂಡ್ರೆ ಇವತ್ತೇ ದಪ್ ಅಂತ ಫಾಲ್ ಆಯಿತು. ಅದು ಯಾವಾಗ ಗ್ಯಾಪ್ ಡೌನ್ ಓಪನಿಂಗ್ ಆಗಿ ಅದಲ್ದಲ್ಲೇ ಮತ್ತೆ ಕಂಟಿನ್ಯೂಷನ್ ಆಗಿರೋಂಥ ಫಾಲು. ಸಾರಿ ಹೇಳ್ತಾ ಇದೆ ಮಾರ್ಕೆಟು ವೀಕ್ ಇದೆ ಅಂತ. ಆದರೆ ಇವತ್ತಿನ ಟ್ರೇಡು ಅಷ್ಟು ಈಸಿ ಇರಲಿಲ್ಲ. ಯಾಕೆ ಏನು ಅನ್ನೋದನ್ನು ಮಾತಾಡ್ತಾ ಹೋಗೋಣಂತೆ. ಮೊದಲನೇದಾಗಿ ಇವತ್ತಿನ ಟಾಪ್ ಗೈನರ್ ಅಂತ ನಾವು ನೋಡ್ತಾ ಹೋಗೋದಾದರೆ ಆಕ್ಸಿಸ್ ಬ್ಯಾಂಕ್ ಅಂತ ಕಾಣಿಸುತ್ತೆ. ಇವತ್ತು ಸ್ವಲ್ಪ ಬ್ಯಾಂಕ್ ನಿಫ್ಟಿನ ಕಾಪಾಡಿದ ಸ್ಟಾಕ್ ಅಂದರೆ ಅದು ಆಕ್ಸಿಸ್ ಬ್ಯಾಂಕು ಮತ್ತು ಇಂಡಸ್ಇಂಡ್ ಬ್ಯಾಂಕು. 0.83% ಆಫ್ ಮೂವ್ಮೆಂಟ್ ಬಂದಿರೋದ್ರ ಮೂಲಕ ಅದು ಇವತ್ತಿನ ಟಾಪ್ ಗೇನರ್ ಆಗಿದೆ. IT ಕೂಡ ಸ್ವಲ್ಪ ಪಾಸಿಟಿವ್ ಆಗಿತ್ತು. TCS, ಇನ್ಫೋಸಿಸ್ ಎಲ್ಲ ಫ್ಲಾಟ್ ಆಗಿತ್ತು. ವಿಪ್ರೋ ಟೆಕ್ಕೆಮು ಲಾಸಲ್ಲೇ ಇರೋದು ಕಾಣಿಸ್ತಾ ಇದೆ. ಈ ವಾರ ರಿಸಲ್ಟ್ಸ್ಗಳಿದೆ, ಫಾಲೋ ಅಪ್ ಮಾಡಬೇಕು. ಅದೇ ರೀತಿಯಾಗಿ ಟಾಪ್ ಲೂಸರ್ ಅಂದರೆ ಇವತ್ತು ಅದಾನಿ ಎಂಟರ್ಪ್ರೈಸಸ್ ಅಂತ ಕಾಣಿಸುತ್ತೆ. 6.29% ಕರೆಕ್ಷನ್ ಬಂದಿದೆ. ಅದೇ ರೀತಿಯಾಗಿ ನಿಫ್ಟಿ ನೆಕ್ಸ್ಟ್ 15ನಲ್ಲಿ ನಾವು ನೋಡ್ತಾ ಹೋಗೋದಾದ್ರೂ ಕೂಡ ಇವತ್ತು ಆಲ್ಮೋಸ್ಟ್ ಎಲ್ಲ ಸ್ಟಾಕ್ಗಳು ಕೂಡ ರೆಡ್ಡಲ್ಲೇ ಇದೆ. ಯಾವುದು ಕೂಡ ಇವತ್ತು ಗ್ರೀನಲ್ಲಿ ಕ್ಲೋಸಿಂಗ್ ಆಗಿರೋದು ಕಾಣಿಸ್ತಾ ಇಲ್ಲ. ಅದಾನಿ ಸ್ಟಾಕ್ಸ್ಗಳಂತೂ 6%, 5% ಫಾಲ್ ಬಿದ್ದಿರೋದು ಕಾಣಿಸ್ತಾ ಇದೆ ನಮಗೆ. ಸೊ ಓವರಾಲ್ ಯಾವ ರೀತಿಯಾಗಿತ್ತು ಹಾಗಾದರೆ ಮಾರ್ಕೆಟ್ ಅಂತ ನೋಡೋದಾದರೆ ನಿಫ್ಟಿನಲ್ಲಿ ಒಂದು ಗ್ಯಾಪ್ ಡೌನ್ ಓಪನಿಂಗ್ ಆಗುತ್ತೆ ನೋಡಿ. ಗ್ಯಾಪ್ ಡೌನ್ ಓಪನಿಂಗ್ ಆದಾಗ ನಮಗೆ 23,500ನ ಬಿಟ್ಕೊಟ್ಟು ಬಂತು ಅಂತಂದರೆ 23,200 ನಮ್ಮ ನೆಕ್ಸ್ಟ್ ಟಾರ್ಗೆಟ್ ಇರೋದು. ಅದಕ್ಕಿಂತ ಕೆಳಗಡೆ ಬಂದರೆ 23,000 ಅಂತ ಹಿಂದೆ ಚಾರ್ಟ್ ಸ್ಟಾಕಲ್ಲಿ ಮಾತಾಡಿದ್ವಿ. ಇವತ್ತು 23,200 ಓಪನ್ ಆಗಿ ಇಲ್ಲಿಂದ ವಾಪಸ್ ರಿಕವರಿ ಕೊಡ್ತಾ ಇದೆ ಅಂತಂದಾಗ ಓಕೆ, ಇವತ್ತೊಂದು ಶಾರ್ಟ್ ಕವರಿಂಗ್ ಆಗ್ಬೋದು, ಒಂದು 10-11 ಗಂಟೆ ತನಕ ಒಂದು ಬೋರಿಂಗ್ ಮಾರ್ಕೆಟ್ ಆಗಿರ್ಬೋದು ಅಂತ ಫಸ್ಟ್ ಮಾತಾಡಿದ್ವಿ. ಈ ಶಾರ್ಟ್ ಕವರಿಂಗು ಕೂಡ ಲೆಕ್ಕ ಇರಲಿಲ್ಲ. ಇವತ್ತೊಂದು ಓಕೆ, ಒಂದು ರೇಂಜಲ್ಲಿ ಇಲ್ಲಿ ಸುಮ್ಮನೆ ಇಲ್ಲಿ ಉಳಿಸೋ ಥರ ಆಗ್ಬೋದು ಅಂತ. ಬಟ್ ಇಲ್ಲಿ ಒಂದು ಒಳ್ಳೆ ಶಾರ್ಟ್ ಕವರಿಂಗ್ ಬಂತು. 23,200 ನೀವು PE ಏನಾದರೂ ಸೆಲ್ ಮಾಡಿದರೆ ಒಂದು 40-50 ಪಾಯಿಂಟ್ಗಳ ತನಕ ಕ್ಯಾಪ್ಚರ್ ಮಾಡಲಿಕ್ಕೆ ಸಿಕ್ಕಿತ್ತು ನೋಡಿ. ಪೊಸಿಷನ್ನ ಕ್ಯಾರಿ ಮಾಡೋಂಗಿರೋದಿಲ್ಲ ಯಾವಾಗ ಮಾರ್ಕೆಟ್ ವೀಕ್ ಆಗಿದೆ, ಒಂದು ಟ್ರೆಂಡ್ ಮಾಡಿ ಹೋಗ್ತಾ ಇದೆ ಅಂತಂದಾಗ ಇದು ಸಿಕ್ಕಿರೋ ಆಪ್ಷನ್. ಓಕೆ, ಒಂದು ದೊಡ್ಡ ಗ್ಯಾಪ್ ಡೌನ್ ಓಪನಿಂಗ್ ಆಗಿದೆ. ಇಲ್ಲಿ ಒಂದು ಫಸ್ಟಿಗೆ ಒಂದು ಹ್ಯಾಮರ್ ಥರ ಕ್ಯಾಂಡಲ್ ಮಾಡಿದ್ರೆ ಅಂದರೆ ಒಂದು ಪಾಸ್ ಆಗೋದು. ಆ ಪಾಸಲ್ಲಿ ಏನಾಗಿರುತ್ತೆ, ಗ್ಯಾಪ್ ಡೌನ್ ಆಗಿರೋದ್ರಿಂದ ತುಂಬ ತುಂಬಿಕೊಂಡಿರುತ್ತೆ ಏನು ತೀಟ. ಸುಮ್ಮನೆ ಒಂದು ಗಂಟೆ ಮಾರ್ಕೆಟ್ ಏನು ಮಾಡಿದ್ರೆ ಅಲ್ಲೇ ನಿಂತ್ಕೊಂತು ಅಂದ್ರೂ ಕೂಡ ATM PE ಸೆಲ್ ಮಾಡಿದ್ರೆ ನಿಮಗೆ ಪ್ರಾಫಿಟ್ ಆಗ್ತಾ ಇರುತ್ತೆ. ಅದೇ ಅನಾಲಜಿ ಇವತ್ತಿದ್ದು. ಸೊ ಆ ರೀತಿಯಾಗಿ ಒಂದು ವರ್ಕೌಟ್ ಆಗ್ತಾ ಇತ್ತು. ಅದಾದಮೇಲೆ ನೋಡಿ ಕೆಳಗಡೆ ಈ ಥರ ಬರ್ತಾ ಇದೆ ಅಂತಂದಾಗಲೂ ಇಷ್ಟು ಕೆಳಗಡೆ ಮಾರ್ಕೆಟ್ ಬರುತ್ತೆ ಅಂತ ಅನ್ಸಲಿ. ಇವತ್ತು ನೋಡಿ ಒಂದು ಶಾರ್ಪಾಗಿ ಫಾಲ್ ಬಂದಿದೆ, ಒಂದೇ ಸಲ ಬಂದು ಹೋಗಿದೆ ಅಂತ ಇಲ್ಲ. ನಿಧಾನಕ್ಕೆ ಮಾರ್ಕೆಟ್ ಕೆಳಗಡೆ ಹೋಗ್ತಾನೆ ಹೋಯಿತು. ಕೊನೆ ತನಕ ಒಂದು ಪಾಸ್ ಅನ್ನೋದು ಆಗಲಿಲ್ಲ. ಇವತ್ತು ಈ ಕ್ಯಾಂಡಲ್ ಬಂದಾಗ ಇಲ್ಲೊಂದು ಗ್ರೀನ್ ಕ್ಯಾಂಡಲ್ ಬಂದಿದೆಯಲ್ಲ, ಇಲ್ಲಿ ಒಂದು ಈ ಥರ ಗ್ರೀನ್ ಕ್ಯಾಂಡಲ್ ಬಂದಾಗ ಓಕೆ, ಇಲ್ಲೊಂದು ಡಬ್ಲ್ಯೂ ಪ್ಯಾಟರ್ನ್ ಮಾಡ್ತಿದೆ. ಏನೇ ಆಗಿದ್ರು ಇವತ್ತೊಂದು ಸೈಡ್ ವೇಸಲ್ಲೇ ಇವತ್ತು ಮುಗಿಸ್ತಾರೆ ಅಂತ ಅಂದ್ಕೊಂಡಿದ್ದೆ ಹೊರತು 23,200ನ ಬ್ರೇಕ್ ಮಾಡಿ ಕೆಳಗಡೆ ಬರುತ್ತೆ ಅಂತ ಅಂದ್ಕೊಂಡಿಲ್ಲ. ಆದರೆ ಇನ್ಫ್ಯಾಕ್ಟ್ ಇಂಟ್ರಾಡೇನಲ್ಲಿ ಒಂದು 100-150 ಪಾಯಿಂಟ್ಗಳು ಕೆಳಗಡೆ ಬಂದಿತ್ತು. 23,050 ತನಕ ಬಂದು ಟೆಸ್ಟ್ ಆಗಿ ಕೊನೆಗೆ ಒಂದು 23,091ರಲ್ಲಿ ಬಂದು ಕ್ಲೋಸಿಂಗ್ ಆಗಿದೆ. ಮಾರ್ಕೆಟ್ ತುಂಬ ವೀಕ್ ಆಗಿ ಕಾಣಿಸ್ತಾ ಇದೆ ಇಲ್ಲಿ ನೋಡಿ. ಯಾಕೆ ಈ ಥರ ಆಗುತ್ತೆ? ಈ ಥರದ್ದು ಅಟೆಂಡ್ ಮಾಡೋಕ್ಕೆ ಹೋಗಬಾರ್ದು. ಕರೆಕ್ಟ್ ಆಗಿತ್ತಲ್ಲ, ಎಲ್ಲ ಕ್ಲಿಯರ್ ಕಟ್ ಆಗಿತ್ತಲ್ಲ. ಗ್ಯಾಪ್ ಡೌನ್ ಓಪನಿಂಗ್ ಯಾಕೆ ನಾವು ಒಂದೇ ಸಲ ತಗೊಳಕ್ಕೆ ಹೋಗಬಾರ್ದಾಗಿತ್ತು ಇವತ್ತು ಅಂದರೆ ಕರೆಕ್ಟ್ ಆಗಿತ್ತು, ಎಲ್ಲ ಕರೆಕ್ಟ್ ಆಗಿರ್ತಿತ್ತು. ಯಾವಾಗ ಇದೇ ಝೋನಲ್ಲಿ ಓಪನ್ ಆಗಿ ನಮಗೆ ಕೆಳಗಡೆ ಬರ್ತಿದೆ ಅಂತಂದರೆ ಇವತ್ತು ಇಷ್ಟು ಕ್ಯಾಪ್ಚರ್ ಮಾಡ್ಬೋದಾಗಿತ್ತು. ಬಟ್ ಇವತ್ತೇನಾಗಿದೆ, ಗ್ಯಾಪ್ ಡೌನಲ್ಲೇ ಒಂದು 200 ಪಾಯಿಂಟ್ಗಳು ಕ್ಯಾಪ್ಚರ್ ಆಗಿದೆ ನೋಡಿ. ಯಾಕೆ ಈ ಥರ ಆಗುತ್ತೆ ಅಂತಂದರೆ ಒಂದು ಇಂಪಾರ್ಟೆಂಟ್ ಲೆವೆಲ್ ಹಿಸ್ಟಾರಿಕಲಿ ಮಾಡಿರುವಂಥ ಒಂದು ಬಾಟಮ್ ಲೆವೆಲ್, ಆ ಲೆವೆಲಲ್ಲಿ ವೀಕೆಂಡಲ್ಲಿ ಒಂದಿಷ್ಟು ನಮಗೆ ಗೊತ್ತಿಲ್ಲದೆ ಇರುವಂಥ ನ್ಯೂಸ್ಗಳು ಕೂಡ ಆ್ಯಡ್ ಆಗಿರುತ್ತೆ. ಜೊತೆಗೆ ಒಂದು ಗ್ಯಾಪ್ ಡೌನ್ ಓಪನಿಂಗ್ ಆಗಿತ್ತು ಅಂತಂದರೆ ಶಾರ್ಪ್ ಆಗಿ ಏನಾದರೂ ಒಂದು ಬುಲ್ಸ್ ಆಕ್ಟಿವೇಟ್ ಆದರು ಅಂತಂದರೆ ನಿಮಗೆ ಶಾರ್ಟ್ ಕವರಿಂಗ್ ಆಗ್ತಾ ಹೋಗುತ್ತೆ. ಗ್ಯಾಪ್ ಡೌನ್ ಆಗಿದ್ದಾಗ ನೀವೇನಾದರೂ PE ಬೈ ಮಾಡಿದ್ರಿ ಅಂತಂದರೆ ಅದು ತುಂಬ ವೇಗವಾಗಿ ರಿವರ್ಸ್ ಆಗ್ತಾ ಹೋಗುತ್ತೆ, ದೊಡ್ಡ ಲಾಸ್ನ ತಗೋಬೇಕಾಗ್ತಾ ಹೋಗುತ್ತೆ. ಅದಕ್ಕೋಸ್ಕರ ಗ್ಯಾಪ್ ಡೌನ್ ಆಗಿದೆ, ವೀಕೆಂಡ್ ಆಗಿ ಒಂದು ಮಂಡೇ ಓಪನ್ ಆಗಿದೆ ಅಂತ ಅಂದಾಗ ಓಕೆ, ಕೆಳಗಡೆ ಬಂದಿದೆ ಅಂತ ಅನ್ಸೋರು ನಮಗೆ ಟ್ರೇಡು ಅಂತ ಈಸಿಯಾಗಿ ನಾವು ಆ ಥರ ಕ್ಯಾಪ್ಚರ್ ಮಾಡೋ ಥರ ಟ್ರೇಡ್ ಇರಲಿಲ್ಲ. ಬಟ್ ಇವತ್ತು 150 ಪಾಯಿಂಟ್ಸ್ ಕೆಳಗಡೆ ಹೋಯಿತು ಮಾರ್ಕೆಟ್ 23,200ರಿಂದನೂ. ಬಟ್ ಶಾರ್ಟ್ ಕವರಿಂಗ್ ಟ್ರೇಡು ಆಪರ್ಚುನಿಟಿ ಇತ್ತು. ಇಂಟ್ರಾಡೇನಲ್ಲಿ ಅಂತ ಮಾತಾಡೋದಾದರೆ ಇವತ್ತು ಯಾವುದು CDSL ಅಲ್ಲಿ ಒಂದು ಸ್ಟಾಪ್ ಲಾಸ್ನ ತೊಗೋಬೇಕಾಯಿತು. CDSL ಸ್ಟಾಕು ಇಲ್ಲಿ ನೋಡಿ ಈ ಹಿಂದೆ ಹಾಕೊಂಡ್ಬಂದಂಥ ಲೆವೆಲು 1,600 ಲೆವೆಲು, ಇಲ್ಲಿ ಮಲ್ಟಿಪಲ್ ಟೈಮ್ಸ್ ಅಟೆಂಡ್ ಮಾಡಿ ಅಲ್ಲಿಂದಾನೇ ಬ್ರೇಕ್ಔಟ್ ಕೊಟ್ಟಿರೋಂಥ ಲೆವೆಲು. ಮೊನ್ನೆ ಏನಾಗಿದೆ, ಅಲ್ಲಿಗೆ ಬಂದು ಕ್ಲೋಸಿಂಗ್ ಆಗಿತ್ತು. ಅದು 100 ಮೂವಿಂಗ್ ಆವರೇಜ್ ಕೂಡ. ಇವತ್ತು ನನ್ನ ಎಕ್ಸ್ಪೆಕ್ಟೇಷನ್ ಏನಿತ್ತು, ಓಕೆ ಸ್ಟಾಕ್ ಇಲ್ಲಿಂದ ಒಂದು ಶಾರ್ಟ್ ಕವರಿಂಗ್ ಕೊಡೋಕ್ಕೆ ರೆಡಿ ಇದೆ, ಯಾಕಂದರೆ ಇದು ಒಂದು ಇಂಪಾರ್ಟೆಂಟ್ ಆಗಿ ಬಸ್ ಸ್ಟ್ಯಾಂಡ್ ಮಾಡುವಂಥ ಲೆವೆಲು ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು. ಕಾರಣ ಏನಾಯಿತು, ಓಪನಿಂಗಲ್ಲೂ ಕೂಡ 15 ಮಿನಿಟ್ಸಲ್ಲಿ ನೀವು ನೋಡ್ತಾ ಬರೋದಾದರೆ ಒಂದು ಗ್ರೀನ್ ಕ್ಯಾಂಡಲಲ್ಲೇ ಒಂದು ಓಪನಿಂಗ್ ಆಯ್ತಲ್ವಾ. ಇಲ್ಲಿ ನೋಡಿ ಒಂದು ಓಪನಿಂಗ್ ಆಗಿ ಓಕೆ, ಇಲ್ಲೆಲ್ಲೋ ಸಪೋರ್ಟ್ ಇದೆ, 1,550 ಲೆವೆಲಲ್ಲಿ ಸಪೋರ್ಟ್ ಇದೆ ಅನ್ನೋ ಥರ ಹೇಳ್ತಾ ಇತ್ತು. ಸೊ ನಾನು ಇವತ್ತೇನು ಎಕ್ಸ್ಪೆಕ್ಟ್ ಮಾಡಿದ್ದೆ, 1,610, 1,620 ಈ ಟಾರ್ಗೆಟ್ಗಳು ನಿಮ್ಗೆ ಹೇಳಿದ್ವಿ. ಈ ಟಾರ್ಗೆಟ್ಗಳು ನೋಡಲಿಕ್ಕೆ ಸಿಗ್ಬೋದು ಇವತ್ತು ಇಲ್ಲಿ ರಿಕವರ್ ಆದರೆ ಅಂತ. ಮೇಲ್ಗಡೆ ಹೋಗ್ತಾ ಹೋಯಿತು, ಆದರೆ ವಾಪಸ್ಸು ಶಾರ್ಪ್ ಆಗಿ ಫಾಲ್ ಬರ್ತಾ ಇತ್ತು. ಈ ಥರ ಶಾರ್ಪ್ ಅಂದರೆ ನಿಧಾನಕ್ಕೆ ಕೆಳಗಡೆ ಬರ್ತಾನೆ ಹೋಯಿತು. ಎಲ್ಲಿ ತನಕ ಅಂತ ಹೋಲ್ಡ್ ಮಾಡ್ತೀರಾ, ದಿನದ ಲೋ ತನಕ ಅಂತ ಹೋಲ್ಡ್ ಮಾಡ್ಬೋದು. ಅದು 1,550 ಒಂದು ಹಿಸ್ಟಾರಿಕಲ್ ಲೆವೆಲ್ ಕೂಡ. ಸೊ ಇಲ್ಲಿ ಕೂಡ ನಾನು ವೆಯ್ಟ್ ಮಾಡಿದೆ, ಇಲ್ಲಿ ಬಸ್ ಸ್ಟ್ಯಾಂಡ್ ಆಗ್ತಿದ್ದಾಗ ಈಗಲೂ ಕೂಡ ಮೇಲ್ಗಡೆ ಹೋಗ್ತಿದ್ದೇನೋ ಅಂತ ಒಂದು ಅಟೆಂಡ್ ಮಾಡೋಕ್ಕೋಯ್ತು. ವಾಪಸ್ ಯಾವಾಗ ಇಲ್ಲಿ ಸೆಲ್ಲಿಂಗ್ ಆಯಿತು ಆವಾಗಲ್ಲಿ ಎಕ್ಸಿಟ್ ಮಾಡ್ಕೊಳ್ಳೇಬೇಕಾಯಿತು. ಇದು ಈ ರೀತಿ ಆಗ್ತಾ ಹೋಗುತ್ತೆ ಕ್ಯಾಚ್. ಬಟ್ ಇವಾಗ ಏನಾದ್ರು ವಾಪಸ್ ನೋಡಿ, ಇನ್ನೂ ಒಂದು ಈ ಥರದ್ದು ಕನ್ಫರ್ಮೇಷನ್ ಆಗಿ ಈ ಥರ ಇರುತ್ತೆ, ನಮ್ಮ ಎಕ್ಸ್ಪೆಕ್ಟೇಷನ್ ಇರುತ್ತೆ, ಬಸ್ ಸ್ಟ್ಯಾಂಡ್ ಕಾಣಿಸ್ತಾ ಇರುತ್ತೆ, ತೊಗೊಂಡು ಈ ಥರ ಲಾಸ್ ಆಗಿಬಿಡುತ್ತಲ್ಲ, ಸ್ಟಾಪ್ ಲಾಸ್ ತೊಗೋಬೇಕಾಗುತ್ತಲ್ಲ ಅಂತಂದರೆ ಯಾವ ರೀತಿ ಮಾಡ್ಬೋದು ಅಂದರೆ, ಉದಾಹರಣೆಗೆ ಈಗ ನಾಳೆ ನಾಡಿದ್ದನ್ನು CDSL ರಿಕವರಿ ಕೊಡ್ತು ಅಂತ ಅನ್ಕೋಣ ನೋಡಿ. ರಿಕವರಿ ಕೊಟ್ಟರೆ ಇಲ್ಲಿ ಹಿಂದೆಯಿಂದ ನೀವು ನೋಡ್ಕೊಂಬರೋದ್ರೆ ಒಂದು ಪಾಸು, ಒಂದು ಕೆಳಗಡೆ ಬಾಟಮ್ ಔಟು, ಮತ್ತು ಇಲ್ಲಿ ಅಟೆಂಪ್ಟು ಹಳೆದ ಹೀಗೆ ಅಲ್ಲಾಗಿಲ್ಲ, ಮತ್ತು ಅಲ್ಲಿಂದ ಫಾಲ್, ಮತ್ತು ಇಲ್ಲಿ ಏನಾಗಿದೆ ಮೇಲ್ಗಡೆ ಅಟೆಂಪ್ಟ್ ಮಾಡೋಕ್ಕಾಗಿದೆ, ಆಗಿಲ್ಲ, ಕೆಳಗಡೆ ಫಾಲ್, ಇದೇ ರೀತಿ ಬಂದಿದೆ. ಅಂದರೆ ನೀವು ಸ್ಟ್ರಕ್ಚರ್ ಅಂತ ನೋಡ್ತಾ ಬರೋದಾದರೆ ಒಂದು ಲೋಯರ್ ಹೈ ಈ ಥರ ಸ್ಟ್ರಕ್ಚರ್ ಮಾಡ್ಕೊಂಡ್ಬಂದಿರುತ್ತೆ. ಸೊ ನಮಗೆ ಕಂಫರ್ಟಬಲ್
ಕಂಫರ್ಟಬಲ್ ಆಗಿ ಈಗ ಮೇಲ್ಗಡೆ ಹೋಗ್ತಿದೆ. ಸ್ಟಾಕಲ್ಲಿ ಒಂದು ಶಾರ್ಟ್ ಕವರಿಂಗ್ ಇದೆ ಅಂತ ನಾವು ಯಾವಾಗ ಹೇಳ್ಬೋದು, ಇವತ್ತು ಮಾಡಿದ್ದಂಥ ಬಸ್ ಸ್ಟ್ಯಾಂಡ್ 1550 ಅಪ್ಪಿತಪ್ಪಿ ನಾಳೆ ಏನಾದ್ರು ಇದೇ ಝೋನಲ್ಲಿ ಓಪನ್ ಆಗಿ ಒಂದು 1550ರಿಂದ ಮೇಲ್ಗಡೆ ಹೋಯ್ತು, ಒಂದ್ಸಲ ಅಟೆಂಡ್ ಮಾಡಕ್ಕೆ ಬಂತು, ಅಲ್ಲಿ ಸಪೋರ್ಟ್ ತೊಗೊಂಡು ಬಿಲ್ಡಪ್ ಆಗ್ತಿದೆ ಅಂದರೆ ಅವಾಗ ಏನರ್ಥ, ಓಕೆ ಈಗ ಹೈಯರ್ ಹೈಗೆ ಫಾರ್ಮ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದೆ ಅಂತ. ಆಗ ನಾವು ಕನ್ಫರ್ಮೇಷನ್ ಟ್ರೇಡ್ ಮಾಡ್ಬೋದು. 1550 ನಾವು ಸ್ಟಾಪ್ ಲಾಸ್ ಇಟ್ಕೋಬೋದು. ಹಿಸ್ಟಾರಿಕಲ್ ಲೆವೆಲ್ ಕೂಡ ಆ ರೀತಿ ವರ್ಕೌಟ್ ಆಗ್ತಾ ಹೋಗುತ್ತೆ. ಬಟ್ ಇವತ್ತು ಏನು ಮಾಡ್ಬೋದಾಗಿತ್ತು, ಓಕೆ 1600 ಲೆವೆಲ್ಗಳ ಮೇಲ್ಗಡೆ ಏನಾದ್ರು ಕ್ಲೋಸಿಂಗ್ ಕೂಡ ಕೊಟ್ಟಿತ್ತು ಅಂತಂದರೆ ಆಗ ನಾವು ಓಕೆ ಒಂದು 1620-30 ತನಕ ಒಂದು ಶಾರ್ಟ್ ಕವರಿಂಗ್ ಇದೆ ಅಂತ ಎಕ್ಸ್ಪೆಕ್ಟ್ ಮಾಡ್ಬೋದಾಗಿತ್ತು. ಬಟ್ ಇಟ್ಸ್ ಓಕೆ, ಇದೆಲ್ಲ ಕೂಡ ಲರ್ನಿಂಗ್ಗೆ ಕೂಡ. ಯಾಕೆಂದರೆ ಒಂದು ಡೈರೆಕ್ಷನಲ್ ಮಾರ್ಕೆಟ್ ಆಗ್ತಿದ್ದಾಗ ಶಾರ್ಟ್ ಕವರಿಂಗ್ ಟ್ರೇಡ್ಗಳ ಆಪರ್ಚುನಿಟಿ ಹುಡುಕಕ್ಕೆ ಹೋಗುವಂಥದ್ದು ತುಂಬ ಕಷ್ಟ. ಯಾಕೆಂದರೆ ಪ್ರವಾಹ ಈ ಕಡೆ ಹರಿತಾ ಇರುತ್ತೆ, ನೀವು ಮೇಲ್ಗಡೆ ಹೋಗುತ್ತೆ ಅಂತ ತಗೊತಾ ಇದ್ದೀರಾ. ಆದರೆ ಸ್ಟಾಕ್ ಇಂಟ್ರಾಡೇ ಸ್ಟಾಕ್ನಲ್ಲಿ ಏನು ಒಂದು ಅಡ್ವಾಂಟೇಜ್ ಏನು ಅಂತಂದರೆ ಅದೇನೆ, ನೀವು ಓವರ್ ಆಲ್ ಗ್ಲೋಬಲ್ ಮಾರ್ಕೆಟ್ ಒಂಥರ ಹೋಗಿದ್ರು ಕೂಡ ನಿಮಗೆ ಕೆಲವೊಂದರಲ್ಲಿ ಶಾರ್ಟ್ ಕವರಿಂಗ್ ಆಪರ್ಚುನಿಟಿ. ಉದಾಹರಣೆಗೆ ಇವತ್ತು ಬಿ ಎಸ್ ಸಿ ಇವತ್ತು ಪಾಸಿಟಿವ್ ಆಗಿದೆ. ಈ ರೀತಿಯಾಗಿ ಕೆಲವೊಂದು ಆಪರ್ಚುನಿಟಿಗಳು ಸಿಗ್ತಾ ಹೋಗುತ್ತೆ. ಯಾಕೆ ಅಂಥದ್ದನ್ನು ಹುಡುಕ ಹೋಗಬೇಕು, ನಾವು ಫ್ಲೋ ಅಲ್ಲಿ ಹೋಗಬಾರ್ದು ಅಂತಂದರೆ ನೋಡಿ, ಖಂಡಿತ ನಿಮಗೆ ಅದೇ ಝೋನಲ್ಲಿ ಓಪನ್ ಆಗಿ ಕೆಳಗಡೆ ಹೋಗ್ತಿತ್ತು ಅಂತಂದರೆ ನೀವು ತಗೋಬೋದು. ಬಟ್ ಓಪನಿಂಗಲ್ಲೇ ಸ್ಟಾಕ್ಗಳು 2%, 3% ಈ ಥರ ಓಪನ್ ಆದಾಗ ಅದು ಒಂದು ಹಿಸ್ಟಾರಿಕಲ್ ಲೆವೆಲ್ ನಿಫ್ಟಿನಲ್ಲಿ ಬರ್ತಾ ಇದೆ, ಒಂದು ರೌಂಡ್ ಲೆವೆಲ್ ಹತ್ತಿರ ಬರ್ತಾ ಇದೆ, ಇಂಪಾರ್ಟೆಂಟ್ ಸಪೋರ್ಟ್ ಲೆವೆಲ್ ಹತ್ರ ಬರ್ತಾ ಇದೆ ಅಂತ ಅಂದಾಗ ನೀವು ತೊಗೊಂಡ್ರೆ ರಿಕವರಿ ಬಂತು ಅಂತಂದರೆ ಲಾಸ್ನ ತಗೋಬೇಕಾಗುತ್ತೆ. ಅದಕ್ಕೋಸ್ಕರ ಮಂಡೇ ದಿನ ಬೆಸ್ಟು ನೀವು ಬಿಟ್ಟರು ಪರವಾಗಿಲ್ಲ. ಯಾಕೆಂತಂದರೆ ವೀಕೆಂಡಲ್ಲಿ ಏನು ಬೇಕಾದ್ರೂ ಚೇಂಜಸ್ ಆಗಿರ್ಬೋದು, ರೌಂಡ್ ಲೆವೆಲ್ ಹತ್ರ ಬರ್ತಿದೆ ಅಂತಂದಾಗ ಮಾರ್ಕೆಟು ರಿಸ್ಕ್ ತೊಗೊಳಕ್ಕೆ ಆಗೋದಿಲ್ಲ. ಸೇಮ್ ಗೋಸ್ ವಿತ್ ಟುಮಾರೋ, ನಾಳೆಗೂ ಕೂಡ ಅದೇ ರೀತಿ. ಈಗ ಯಾಕೆಂದರೆ 23,000 ಇವತ್ತೇ ಆಲ್ಮೋಸ್ಟ್ ಬಂದು ಅಟೆಂಡ್ ಮಾಡೋ ಥರ ಬಂದುಬಿಟ್ಟಿದೆ. ಸೊ ರೌಂಡ್ ಲೆವೆಲ್ ಇವಾಗ ಬುಲ್ಸ್ ಆಕ್ಟಿವೇಟ್ ಆಗಬೇಕು, ಮತ್ತೊಂದು ಆಗಬೇಕು ಅಂದರೆ ಎಲ್ಲಿ ಬರ್ತಾರೆ, ರೌಂಡ್ ಲೆವೆಲ್ ಹತ್ರ ಬರ್ತಾರೆ. ಯಾಕೆಂದರೆ ಹಿಸ್ಟಾರಿಕಲ್ ಇದ್ದಂಥ ಲೆವೆಲ್ಲು ಅಲ್ಲೇನೋ ಒಂದು ಸಪೋರ್ಟ್ ಪ್ರೈಸ್ ಆಕ್ಷನ್ ಆಗ್ಬೋದು ಅಂತ ಹೇಳ್ಬಿಟ್ಟು 23,000 ಲೆವೆಲಲ್ಲಿ ಬರ್ತಾ ಹೋಗ್ತಾರೆ. ಸೊ 23,000 ಲೆವೆಲಲ್ಲಿ ಏನಾದ್ರು ಬೌನ್ಸ್ ಆಯಿತು ಅಂತಂದರೆ ಮಾರ್ಕೆಟು ಈಗ 23,000ದಿಂದ 23,500 ಆ ಲೆವೆಲಲ್ಲಿ ಉಳ್ಕೊಳ್ಳೋಂಥ ಸಾಧ್ಯತೆ ಇರುತ್ತೆ. ಬಟ್ ಪ್ರೈಸ್ ಆಕ್ಷನ್ ಯಾವ ರೀತಿ ಆಗುತ್ತೆ ಅನ್ನೋದಕ್ಕೆ ಇವತ್ತು ಬೆಳಗ್ಗೆ ನೀವು ಓಪನಿಂಗ್ ನೋಡೋದಾದರೆ ನೋಡಿ, ಇದು ನಿಫ್ಟಿದು ಈ ತಿಂಗಳು ಈ ವಾರದ್ದು 13 ಜನವರಿ ಅಂತ ತೋರಿಸ್ತಾ ಇದ್ದೀನಿ. ಬಟ್ ಇದು ಯಾವ 16 ಜನವರಿ ಎಕ್ಸ್ಪೈರಿ ಇದೆ ಅಲ್ವಾ. ನೋಡಿ, ನಾಳೆ ಸಂಕ್ರಾಂತಿ ಹಬ್ಬಕ್ಕೆ ನಮಗೆ ಕೆಲಗೆ ಆಫೀಸಿಗೆ ಇದಕ್ಕೆಲ್ಲ ರಜೆ ಇರ್ಬೋದು, ಆದರೆ ಮಾರ್ಕೆಟ್ ರಜೆ ಇಲ್ಲ. ಇನ್ಫ್ಯಾಕ್ಟ್ ಇಡೀ ಜನವರಿನಲ್ಲಿ ರಜೆನೇ ಇಲ್ಲ ಮಾರ್ಕೆಟಲ್ಲಿ. ಫೆಬ್ರವರಿ 26 ಶಿವರಾತ್ರಿಗೆ ರಜೆ ಇರೋದು, ನೆಕ್ಸ್ಟ್ ರಜಾ. ಅಲ್ಲಿ ತನಕ NSE ರಜೆ ಇಲ್ಲ. ಇವತ್ತು ನೋಡಿ ಓಪನಿಂಗ್ ಅಂತ ನೀವು ನೋಡೋದಾದರೆ ಓಪನಿಂಗಲ್ಲಿ ಯಾವಾಗ ಅಷ್ಟು ದೊಡ್ಡ ಗ್ಯಾಪ್ ಡೌನ್ ಓಪನಿಂಗ್ ಆಯಿತು, ಏನು ಮಾಡಿದ್ರು 23,500 ನೆನ್ನೆ ಸಪೋರ್ಟ್ ಇತ್ತು, ಅದೆಲ್ಲ ನೋಡಿ ಇವಾಗ 23,500 ಅಗ್ರೆಸಿವ್ ಆಗಿ ಇವಾಗ ಕಾಲ್ ರೇಟಿಂಗ್ನ ಮಾಡಿದ್ದಾರೆ. ಅಂದರೆ ಅರ್ಥ ಏನು, ಈ ಎಕ್ಸ್ಪೈರಿಗೆ ಈ ದಿನದ ಅಂತ್ಯಕ್ಕೆ ಅಂತ ನೀವು ನೋಡೋದಾದ್ರೆ 23,500 ಅಗ್ರೆಸಿವ್ ಆಗಿ ಕಾಲ್ ರೇಟಿಂಗ್ ಮಾಡಿದ್ದಾರೆ. ಸೊ 23,500 ಬಿಟ್ಕೊಡುವಂಥ ಸೀನ್ ಇಲ್ಲ. ಆದರೆ 23,000 ನೋಡಿ, 23,000 ಸಪೋರ್ಟ್ ಕೂಡ ಬಿಲ್ಡಪ್ ಆಗಿರುವಂಥದ್ದು ಕಾಣಿಸ್ತಾ ಇದೆ. ಅಂದರೆ ಅರ್ಥ ಏನು, ಈ ಎಕ್ಸ್ಪೈರಿಗೆ 23,000ದಿಂದ 23,500 ರೇಂಜನ್ನು ಸೆಟ್ ಮಾಡೋ ಥರ ಕಾಣಿಸ್ತಾ ಇದೆ. ಸೊ ಅದಕ್ಕೋಸ್ಕರನೇ ನಾಳೆ ಏನಾದರೂ ಅಪ್ಪಿತಪ್ಪಿ ಗ್ಯಾಪ್ ಡೌನ್ ಓಪನಿಂಗ್ ಆಯಿತು ಅಂದರೆ 23,050, 23,040, 40-50 ಪಾಯಿಂಟ್ ಗ್ಯಾಪ್ ಡೌನ್ ಓಪನಿಂಗ್ ಆಯಿತು, ಅಥವಾ ಒಂದು 89 ಪಾಯಿಂಟ್ ಗ್ಯಾಪ್ ಡೌನ್ ಓಪನಿಂಗ್ ಆಯಿತು ಅಂತ ಅನ್ಕೊಳ್ಳೋಣ, ಇಮಿಡಿಯೇಟ್ ಆಗಿ ಪಿ ಬೈ ಮಾಡೋಕ್ಕೆ ಹೋಗ್ಬಿಡಿ. ಇವತ್ತು ಏನು ಮಾತಾಡಿದ್ವು ಅದೇ ರೀತಿ ರೀಸನ್ಸ್ ಇರುತ್ತೆ. ಒಂದು ಕ್ವಿಕ್ ಆಗಿ ಒಂದು ಶಾರ್ಟ್ ಕವರಿಂಗ್ ಬರ್ತಾ ಹೋಗ್ಬೋದು. ಶಾರ್ಟ್ ಕವರಿಂಗ್ ಅಂದರೆ ಸಿ ಬೈ ಮಾಡಬೇಕಾ, ಇಲ್ಲ ನೀವು ಆರಾಮಾಗಿ ನೀವೇನು ಮಾಡ್ಬೋದು, ಪಿನ ಸೆಲ್ ಮಾಡ್ತಾ ಹೋಗ್ಬೋದು. ಆ ಥರ ಗ್ಯಾಪ್ ಡೌನ್ ಓಪನಿಂಗ್ ಆಗಿತ್ತು ಅಂದರೆ ಪಿ ಸೆಲ್ ಮಾಡಿದ್ರೆ ನಿಮಗೆ ಒಂದು ಗಂಟೆ ಮಾರ್ಕೆಟ್ ಏನು ಮಾಡಿದ್ರೆ ಅಲ್ಲೇ ನಿಂತ್ಕೊಂಡ್ರು ಅಂದ್ರೂ ಕೂಡ ನಿಮಗೆ ಲಾಭ ಆಗ್ತಾ ಹೋಗುತ್ತೆ. ಇನ್ಫ್ಯಾಕ್ಟ್ ರ್ಯಾಲಿಯಾಗಿ ಮೇಲ್ಗಡೆ ಹೋದರೂ ಕೂಡ ನಿಮಗೆ ಲಾಭ ಆಗ್ತಾ ಹೋಗುತ್ತೆ. ಹಾಗಾಗಿ ಆ ಒಂದು ಟ್ರೇಡ್ ಆಪರ್ಚುನಿಟಿನ ನಾಳೆ ಎಕ್ಸ್ಪೆಕ್ಟ್ ಮಾಡ್ಬೋದು ನಿಫ್ಟಿನಲ್ಲಿ. ಸೊ 23,000 ಸದ್ಯಕ್ಕೆ ಸಪೋರ್ಟ್ ಥರ ಆಗೋ ಥರ ಕಾಣಿಸ್ತಾ ಇದೆ. ನೋಡೋಣ, ನಾಳೆ 23,000 ಬ್ರೇಕ್ ಆದರೆ ಮಾತ್ರ ಆಮೇಲೆ ಮಿಕ್ಕಿ ನೋಡೋಣ, ಇಲ್ಲ ಅಂತಂದರೆ ಅರ್ಜೆಂಟ್ ಮಾಡ್ಕೊಳ್ಳೋಂಥದ್ದು ಬೇಕಾಗಿಲ್ಲ. FIDI ಡೇಟಾ ಇನ್ನೂ ಅಪ್ಡೇಟ್ ಆಗಿಲ್ಲ. ಬಟ್ ಶುಕ್ರವಾರ ನೋಡೋದಾದರೆ ಆಲ್ರೆಡಿ ಹೇಳ್ತಾ ಇತ್ತು, ಪ್ರೋಗಳು FIಗಳು ಇಬ್ಬರು ಕೂಡ ಒಂದು ಬೇರಿಶ್ ಸೆಂಟಿಮೆಂಟ್ನ ಹೊಂದಿದ್ರು, ಆದರೆ ಕ್ಲೈಂಟ್ಗಳು ಸ್ಟ್ರಾಂಗ್ ಆಗಿ ಬುಲಿಶ್ ಆಗಿದ್ರು. ರಿಸಲ್ಟ್ ಇವತ್ತು ನೋಡಿದರೆ ಮಾರ್ಕೆಟ್ನ ಕೆಳಗಡೆ ಬೀಳ್ಸಿದ್ದಾರೆ. ಇವತ್ತಿನ ಡೇಟಾ ಬಂದಾಗ ನೀವು ಹೇಳಿದಿರಿ FIಗಳು ಆಲ್ಮೋಸ್ಟ್ 4,000 ಕೋಟಿ ಸೆಲ್ ಮಾಡಿದ್ದಾರೆ, ಆದರೆ DIಗಳು ಆಲ್ರೆಡಿ ಇವತ್ತು 8,000 ಕೋಟಿ ಬೈ ಮಾಡಿದ್ದಾರೆ ಅಂತ. ಹಾಗಾಗಿ DI ಸಪೋರ್ಟು, ರಿಟೇಲ್ ಸಪೋರ್ಟು ಎಲ್ಲದೂ ಕೂಡ ರೌಂಡ್ ಲೆವೆಲಲ್ಲಿ ಆಕ್ಟ್ ಆಗ್ತಾ ಹೋಗ್ಬೋದು. ನಾಳೆ 23,000 ಲೆವೆಲ್ಗೆ ಬಂತು ಅಂತಂದರೆ ಇಮಿಡಿಯೇಟ್ ಆಗಿ ಪಿನ ಬೈ ಮಾಡೋಕ್ಕೆ ಹೋಗಬೇಡಿ, ಒಂದು ಶಾರ್ಟ್ ಕವರಿಂಗ್ ಬರುವಂಥ ಸಾಧ್ಯತೆ ಇದೆ. ಅದೇ ರೀತಿಯಾಗಿ ಬ್ಯಾಂಕ್ ನಿಫ್ಟಿ. ಸೊ ಬ್ಯಾಂಕ್ ನಿಫ್ಟಿ ಇವತ್ತು ಆಲ್ಮೋಸ್ಟ್ ಇಡೀ ಒಂದು ಮೊದಲ ಅರ್ಧ ಫುಲ್ಲು ಒಂದೇ ರೀತಿ ಇತ್ತು, ಸ್ಟೇಬಲ್ ಆಗಿತ್ತು. ಇನ್ಫ್ಯಾಕ್ಟ್ ಶಾರ್ಪಾಗಿ ರಿಕವರಿ ಬರ್ತಾ ಇತ್ತು, ಬೀಳ್ತಾ ಇತ್ತು, ಎಲ್ಲ ಆಗ್ತಾ ಇತ್ತು. ಕೊನೆ ಮೂಮೆಂಟಲ್ಲಿ ತುಂಬ ಕೆಳಗಡೆ ಬಂದು 48,000 ರೌಂಡ್ ಲೆವೆಲ್ ಹತ್ರ ಬಂದು ಟೆಸ್ಟ್ ಆಗಿ ಕ್ಲೋಸಿಂಗ್ ಆಗಿದೆ. ಸೊ ಮೊನ್ನೆ ಶುಕ್ರವಾರ ವೀಡಿಯೋದಲ್ಲಿ ಮಾತಾಡಿದ್ದೀನಿ 48,300. ನೋಡಿ, ಇದು ಲಾಂಗರ್ ದ ಬಸ್ ಸ್ಟ್ಯಾಂಡ್ ಗ್ರೇಟರ್ ದೇಸರ್ಸ್ ಎಷ್ಟು ಚೆನ್ನಾಗಿ ವರ್ಕ್ ಆಗುತ್ತೆ ಅನ್ನೋಕ್ಕೆ ಇಲ್ಲಿ ಒಂದು 3-4 ತಿಂಗಳು ನಿಂತಿದ್ದಂಥ ಝೋನ್ ಇದು. ಆ ಝೋನ್ ಇವಾಗ ಬರೀ ಒಂದು 3-4 ದಿನದಲ್ಲಿ ಅದರ ಅರ್ಧ ಫಾಲ್ನ ಈಗ ನಾವು ನೋಡಲಿಕ್ಕೆ ಸಿಗ್ತಿದ್ದೀವಿ. ಸೊ ಇದೇ ರೀತಿಯಾಗಿ ಮಾರ್ಕೆಟ್ ವರ್ಕ್ ಆಗ್ತಾ ಇರುತ್ತೆ. ಅದಕ್ಕೋಸ್ಕರ ಪಾಸ್ ಆಗ್ತಾಯಿದೆ ಅಂತಂದಾಗ ನಾವೆಲ್ಲೋ ಒಂದು ಆಪರ್ಚುನಿಟಿ ಬರ್ತಾ ಇದೆ ಅಂತ ಹುಡುಕಬೇಕು. ಆಪರ್ಚುನಿಟಿ ಯಾವಾಗ ಬರುತ್ತೆ, ಒಂದು ಇಂಪಾರ್ಟೆಂಟ್ ಝೋನ್ ಬ್ರೇಕ್ ಡೌನ್ ಆಯಿತು ಅಂತಂದರೆ ಅದು ಕೆಳಗಡೆ ಫಾಲ್ ಬರ್ತಾ ಹೋಗುತ್ತೆ, ಇಲ್ಲ ಒಂದೇನು ಬ್ರೇಕ್ಔಟ್ ಆಯಿತು ಅಂತಂದರೆ ಮೇಲ್ಗಡೆ ಒಂದು ಆಪರ್ಚುನಿಟಿ ಸಿಗ್ತಾ ಹೋಗುತ್ತೆ. ಸೊ ಕೆಳಗಡೆ ಅಂತ ನೋಡೋದಾದರೆ ನೆಕ್ಸ್ಟ್ ನನಗೆ ಸಪೋರ್ಟ್ ಲೆವೆಲ್ 47,300 ಆ ಲೆವೆಲಲ್ಲಿ ಕಾಣಿಸ್ತಾ ಇದೆ. ಸೊ ನಾವು ಹಿಂದ್ಗಡೆ ಹಾಕೊಂಡಿರೋಂಥ ಲೆವೆಲಲ್ಲಿ ಅಂತ ನೋಡೋದಾದರೆ, ಬಟ್ 48,000ದಿಂದ 47,500
42,300 ಇಲ್ಲಿ ನೋಡೋದಾದರೆ ಇಲ್ಲಿ ತುಂಬ ಹಗ್ಗ ಜಗ್ಗಾಟ ಆಗಿರುವಂಥ ಲೆವೆಲ್. ಇದು ಒಂದು ಸಪೋರ್ಟ್ ಬೇಸ್ ಥರ ಆಕ್ಟ್ ಆಗ್ತಾ ಹೋಗುತ್ತೆ. 48,000 ಅನ್ನೋದು ಒಂದು ರೌಂಡ್ ಲೆವೆಲ್. ಸೊ ನೋಡೋಣ ಯಾವ ರೀತಿ ಆಗುತ್ತೆ ಮಾರ್ಕೆಟ್ ಇಲ್ಲಿ ಒಂದು ಪಾಸ್ ತಗೊಳುತ್ತಾ ಅನ್ನೋದನ್ನ ನೋಡ್ತಗೊಳ್ಳಂತೆ. ಇವತ್ತು ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ಶಾರ್ಪ್ ಫಾಲ್ ಬಂದಿತ್ತು, ಆಪರ್ಚುನಿಟಿ ಮಿಸ್ ಆಯಿತು. ಸೊ ನಾನು ದಿನದ ಎಂಡಿಗೆ ನೋಡಿದೆ ನೋಡಿ ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ಯಾಕೆ ಇದು ಇಂಪಾರ್ಟೆಂಟ್ ಆಪರ್ಚುನಿಟಿ ಅಂತ ಹೇಳ್ತೀನಿ ಅಂದರೆ 12,253 ಹಿಂದೆ ಹಾಕೊಂಡು ಮಲ್ಟಿಪಲ್ ಟೈಮ್ಸ್ ಅಟೆಂಡ್ ಮಾಡೋಕ್ಕೆ ನೋಡಿದೆ, ಆಗಿಲ್ಲ, ಅಲ್ಲಿಂದ ಬಿಟ್ಟು ಬಂದಿದೆ 12,000 ರೌಂಡ್ ಲೆವೆಲ್. ಅದಕ್ಕೆ ನಾನು ಕೆಳಗಡೆ ಬಂದು ಜೋರಾಗಿ ಇವತ್ತು ಒಂದು ಸೆಲ್ಲಿಂಗ್ ಬಂದಿರೋದು ಕಾಣಿಸ್ತಾ. ಇವತ್ತು ಬೆಸ್ಟ್ ಆಪರ್ಚುನಿಟಿ ಇತ್ತು ಯಾವ ಇಂಡೆಕ್ಸ್ ಅಲ್ಲಿ ಅಂತ ನೋಡಿದ್ರೆ ಅದು ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ಟಾಪ್ ಟು ಬಾಟಮ್ ಕಂಪ್ಲೀಟ್ ಸೆಲ್ಲಿಂಗ್ ಬಂದಿರುವಂಥದ್ದು ಇವತ್ತು ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ. ಅದೇ ರೀತಿಯಾಗಿ ಫಿನ್ ನಿಫ್ಟಿ ನೋಡಿದ್ರೆ ಅದು ಬ್ಯಾಂಕ್ ನಿಫ್ಟಿ ಥರನೇ ಇರುತ್ತೆ, ಅದು ಕೂಡ ವೀಕಲ್ಲೇ ಕ್ಲೋಸಿಂಗ್ ಆಗಿದೆ 22,400 ಆ ಲೆವೆಲ್ ಹತ್ರ. ನೋಡೋಣ ಯಾವ ರೀತಿಯಾಗಿ ಚೇಂಜ್ ಆಗ್ತಾ ಹೋಗುತ್ತೆ ಅಂತ. 21,600 ಆ ಲೆವೆಲಲ್ಲಿ ಇಂಪಾರ್ಟೆಂಟ್ ಅಂತ ಸಪೋರ್ಟ್ ಇದೆ. ಯಾರಾದರೂ ಮಂತ್ಲಿ ಎಕ್ಸ್ಪೈರಿ ಪೊಸಿಷನ್ ಕ್ಯಾರಿ ಮಾಡಿದ್ದೀರಾ ಮತ್ತೊಂದು ಅಂದರೆ 21,600 ಇಂಪಾರ್ಟೆಂಟ್ ಲೆವೆಲ್ಲು ಯಾವುದಕ್ಕೆ ಫಿನ್ ನಿಫ್ಟಿಗೆ. ಸೊ ಇಂಡಿಯಾ ವಿಕ್ಸು ಇವತ್ತು ಖಂಡಿತ 15 ಮೇಲೆ ಹೋಗಿರಬೇಕು, ಹೋಗಿದೆ 15 ಆಲ್ಮೋಸ್ಟ್ 16ರಲ್ಲಿ ಬಂದು ಕ್ಲೋಸಿಂಗ್ ಆಗಿದೆ. ನಾಳೆ ಏನಾದ್ರು ವಿಕ್ಸ್ ಡ್ರಾಪ್ ಆಯಿತು ಅಂತಂದರೆ ಮಾರ್ಕೆಟ್ ಪಾಸ್ ಆಗುತ್ತೆ, ಇಲ್ಲ ಇನ್ನೂ ಮೇಲ್ಗಡೆ ಹೋಯಿತು ಅಂತಂದರೆ ಮಾರ್ಕೆಟ್ ಇನ್ನೂ ಕೆಳಗಡೆ ಹೋಗ್ಬೋದು. ಸೊ ನಾಳೆ ವಿಕ್ಸ್ನ ನೀವು ಚೆಕ್ ಮಾಡ್ತಾ ಇರಬೇಕು. ಕ್ವಿಕ್ಕಾಗಿ ಒಂದಷ್ಟು ಸ್ಟಾಕ್ಸ್ಗಳ ಬಗ್ಗೆ ಮಾತಾಡೋದಾಗುತ್ತೆ. ಮೊದಲನೇದಾಗಿ ಈಥಾಸ್ ಲಿಮಿಟೆಡ್, ಇದು ಪ್ರೀಮಿಯಂ ಲಕ್ಸುರಿ ವಾಚ್ಗಳನ್ನು ಮಾಡುವಂಥ ಸೆಕ್ಟರು. ಹಿಂದೆ ಕೇಳಿದ್ರಿ ಸರ್ ನೀವು. ಸೊ ಈಗ ನೀವು ನೋಡ್ತಾ ಬರೋದಾದರೆ ಇವ್ರದ್ದು 4 ಕ್ವಾರ್ಟರಿಂದ ರಿಸಲ್ಟು ನೆಗೆಟಿವ್ ಬಂದಿರೋ ಥರ ಕಾಣಿಸ್ತಾ ಇದೆ. ಸೊ ಸ್ಟಾಕು ಸ್ವಲ್ಪ ವೀಕ್ ಆಗಿರೋ ಥರ ಕಾಣಿಸ್ತಿದೆ. ಸೊ ಡೈಲಿ ಕ್ಯಾಂಡಲಲ್ಲಿ ಅಥವಾ ವೀಕ್ಲಿ ಕ್ಯಾಂಡಲ್ ಅಂತ ನೋಡೋದಾದರೆ ನಮಗೆ 2,250 ಅನ್ನೋದು ಸಪೋರ್ಟ್ ಲೆವೆಲ್ ಥರ ಕಾಣಿಸ್ತಾ ಇದೆ, ವಿಚ್ ಇಸ್ 100 ಡೇ ಮೂವಿಂಗ್ ಆವರೇಜ್ ಕೂಡ. ಅಲ್ಲಿಗೆ ಬಂದಾಗ ನೀವು ನೋಡ್ತಾ ಹೋಗ್ಬೋದು. ಸದ್ಯಕ್ಕೆ ಏನು ಬೇಡ, ಸ್ವಲ್ಪ ದೂರ ಇರೋದೇ ಬೆಟರ್ ಅಂತ ಕಾಣಿಸುತ್ತೆ. ಯಾಕಂದರೆ 4 ಕ್ವಾರ್ಟರಿಂದ ಇವ್ರದ್ದು ನೆಗೆಟಿವ್ ರಿಸಲ್ಟ್ ಬಂದಿದೆ. ಇನ್ಫ್ಲೇಷನ್ ಮತ್ತೊಂದು ಅಂದಾಗ ನೋಡಿ, ಲಕ್ಸುರಿ ಬ್ರ್ಯಾಂಡಿಗೆ ಜನ ಅದನ್ನು ರಿಲೇಟ್ ಮಾಡ್ಕೊಳ್ಳಲ್ಲ, ಅದನ್ನು ತಗೊಳ್ಳೋಂಥ ವರ್ಗನೇ ಬೇರೆ ಇರುತ್ತೆ. ಬಟ್ ಸದ್ಯಕ್ಕೆ ಸ್ಟಾಕಲ್ಲೂ ಕೂಡ ಒಂದು ಕರೆಕ್ಷನ್ ಆಗೋ ಥರದ್ದು ಕಾಣಿಸ್ತಾ ಇದೆ. 2,250 ಲೆವೆಲ್ ಬಂದು ಟೆಸ್ಟ್ ಆಗುವಂಥ ಸಾಧ್ಯತೆ ಇದೆ. PI ಇಂಡಸ್ಟ್ರೀಸ್ ಬಗ್ಗೆ ಹೇಳಿ ಅಂತ ಕೇಳಿದ್ರಿ. ಆಗ್ರೋ ಕೆಮಿಕಲ್ಸಲ್ಲಿ ಮಾರ್ಕೆಟ್ ಲೀಡರ್ ಆಗ್ತಾರೆ PI ಇಂಡಸ್ಟ್ರೀಸು. UPL ಮತ್ತೊಂದೆಲ್ಲ ಇದ್ರೂ ಕೂಡ ಆಗ್ರೋ ಕೆಮಿಕಲ್ಸ್, ಅಗ್ರಿಕಲ್ಚರ್ ರಿಲೇಟೆಡ್ ಕೆಮಿಕಲ್ಸ್ ಎಲ್ಲ ಬರುತ್ತಲ್ಲ ನಿಮಗೆ, ಅದರಲ್ಲಿ PI ಇಂಡಸ್ಟ್ರೀಸು ಮಾರ್ಕೆಟ್ ಲೀಡರ್ ಇವರು. ಸೊ ಇವು ನೋಡ್ತಾ ಬರೋದಾದರೆ 3,200ರಲ್ಲಿ ಹಿಸ್ಟಾರಿಕಲಿ ಒಂದು ಸಪೋರ್ಟ್ ಇರೋಂಥದ್ದು ಕಾಣಿಸ್ತಾ ಇದೆ. ಸೊ 3,200ಕ್ಕೆ ಬಂದು ಟೆಸ್ಟ್ ಆಗ್ಬೋದು. ಸೊ ಫಂಡಮೆಂಟಲಿ ತುಂಬ ಒಳ್ಳೆ ಕಂಪನಿ 3,200 ಲೆವೆಲ್ಗೆ ಬಂತು ಅಂತಂದರೆ ಕನ್ಸಿಡರ್ ಮಾಡ್ತಾ ಹೋಗ್ಬೋದು ಅಂತ ಹೇಳ್ತೀನಿ. 200 ಮೂವಿಂಗ್ ಆವರೇಜ್ ಕೂಡ ಆಗಿರುತ್ತದು ವೀಕ್ಲಿ ಕ್ಯಾಂಡಲಲ್ಲಿ. ಅದೇ ರೀತಿಯಾಗಿ IDFC ಫಸ್ಟ್ ಬ್ಯಾಂಕ್ ಬಗ್ಗೆ ಹೇಳಿ ಅಂತ ಕೇಳಿದ್ರಿ. IDFC ಫಸ್ಟ್ ಬ್ಯಾಂಕ್ ನಾನು ಕೂಡ ಹೋಲ್ಡ್ ಮಾಡಿದ್ದೆ, ಆದರೆ ನಾನು IDFC ಫಸ್ಟ್ ಬ್ಯಾಂಕಿಂದ ಆಚೆ ಬಂದಿದ್ದೀನಿ. ಕಾರಣ ಯಾವುದೇ ರೀತಿಯಂಥ ರಿಕವರಿ ಬರುವಂಥ ಸಿಂಬಲ್ ಕಾಣಿಸ್ತಾ ಇಲ್ಲ ಇಲ್ಲಿ. 60 ಲೆವೆಲ್ನ ಸ್ಟಾಪ್ ಲಾಸ್ ಇಟ್ಕೊಂಡು ವೆಯ್ಟ್ ಮಾಡಿ ಅಂತ ಹೇಳಿದ್ದೆ. 60 ಲೆವೆಲಲ್ಲಿ ಒಂದು ಒಳ್ಳೆ ಬಸ್ ಸ್ಟ್ಯಾಂಡ್ ಆಗಿತ್ತು, ಆದರೆ ಅದಕ್ಕಿಂತ ಕೆಳಗಡೆ ಫಾಲ್ ಆಗಿರೋದ್ರಿಂದ ನಾನೀಗ ಎಕ್ಸಿಟ್ ಮಾಡಿದ್ದೀನಿ. ಟ್ರೆಂಡ್ ಲೈನ್ ಸಪೋರ್ಟ್ ಅಂತಂದರೆ ಇನ್ನೂ ಕೂಡ ಇದೆ. ಸೊ ಯಾರಾದರೂ ಟ್ರೆಂಡ್ ಲೈನ್ ರೆಫರೆನ್ಸ್ ಇಲ್ಲಿ ಅಂತ ನೀವು ನೋಡ್ತಾ ಇದ್ದೀರಾ ಅಂತಂದರೆ ನೀವು ಹೋಲ್ಡ್ ಮಾಡ್ಬೋದು. ಬಟ್ ಇದು ರಿಕವರ್ ಆಗೋಕ್ಕೆ ತುಂಬ ಟೈಮ್ ಬೇಕಾಗುತ್ತೆ. ಯಾಕೆ ಅಂತಂದರೆ ವೀಕ್ಲಿ ಕ್ಯಾಂಡ್ಲು, ಮಂತ್ಲಿ ಕ್ಯಾಂಡ್ಲು ಎಲ್ಲದರಲ್ಲೂ ಕೂಡ ಇವಾಗ 200 ಮಂತ್ಲಿ ಕ್ಯಾಂಡಲ್ಲಿ ಇನ್ನೂ 200 ಮೂವಿಂಗ್ ಆವರೇಜ್ ಫಾರ್ಮ್ ಆಗಿಲ್ಲ. ಬಟ್ ವೀಕ್ಲಿ ಕ್ಯಾಂಡಲ್ಲಿ 200 ಮೂವಿಂಗ್ ಆವರೇಜ್ಗಿಂತ ಕೆಳಗಡೆ ನಡೀತಾ ಇದೆ ಸ್ಟಾಕು. ಹಾಗಾಗಿ ಇದು ರಿಕವರಿ ಆಗೋಕ್ಕೆ ತುಂಬ ಟೈಮ್ ಬೇಕು. ಟೈಮ್ ಬಂದಾಗ ಅದು ರಿಕವರಿ ಆಯಿತು ಅಂದರೆ, ಒಳ್ಳೆ ವಾಲ್ಯೂಮ್ ಬಂತು ಅಂದರೆ ಆಗ ಆ್ಯಡ್ ಮಾಡ್ಕೋಬೋದು. ಈಗ ನೋಡಿ ಮಾರ್ಕೆಟಲ್ಲಿ ಕರಡಿ ಎಂಟ್ರಿ ಆಗಿದೆ ಅಂತಂದಾಗ ನಾವು ಪೋರ್ಟ್ಫೋಲಿಯೋನ ಕ್ಯಾಶನ್ನು ಎಷ್ಟು ಇಟ್ಕೊತಿರೋ ಅಷ್ಟು ಒಳ್ಳೆಯದು. ಹಾಗಾಗಿ ಯಾವುದು ಲ್ಯಾಗ್ಯಾಡ್ಸ್ ಇದೆಯೋ, ಎಂಥ ದಿನದಲ್ಲೂ ಪರ್ಫಾರ್ಮ್ ಮಾಡಿಲ್ಲ ಅಂದರೆ ಇಂಥ ಟೈಮಲ್ಲಿ ಅದು ಪರ್ಫಾರ್ಮ್ ಮಾಡುವಂಥ ಸಾಧ್ಯತೆ ಕಮ್ಮಿ ಇರುತ್ತೆ. ಹಾಗಾಗಿ IDFC ಫಸ್ಟ್ ಬ್ಯಾಂಕಿಂದ ನಾನು ಎಕ್ಸಿಟ್ ಆಗಿದ್ದೀನಿ. ಅದೇ ರೀತಿಯಾಗಿ ತತ್ವ ಫಾರ್ಮಾ ಬಗ್ಗೆ ಹೇಳಿ ಅಂತ ಕೇಳಿದ್ರಿ. ತತ್ವ ಚಿಂತನ್ ಫಾರ್ಮಾ ಅಂತ ಇವರು ನೋಡಿ ಸಿಕ್ಕಾಪಟ್ಟಿ ಹೈ ವ್ಯಾಲ್ಯೂಷನ್ ಇದೆ. ನಿಮ್ಗೆ ಅನಿಸ್ತಿರ್ಬೋದು 2,800 ಹೋಗಿದಂಥ ಸ್ಟಾಕು 800 ರೂಪಾಯಿಗೆ ಬಂದಿದೆ ಅಂದರೆ ಅದು ಬಂದಿರೋದಕ್ಕೆ ಕಾರಣ ಕೂಡ ಇದೆ. ತುಂಬ ಅಗ್ರೆಸಿವ್ ಆಗಿದೆ ವ್ಯಾಲ್ಯೂಯೇಷನ್, ಈಗಲೂ ಕೂಡ ತಗೊಳ್ಳೋಂಥ ಲೆವೆಲಲ್ಲಿ ಇಲ್ಲ. ನಿಮಗೆ ಪಿಡಿಲೈಟ್ SRF ಜೊತೆಗೆ ಈ ಇಂಡಸ್ಟ್ರೀಸಲ್ಲಿ ಈ ಸ್ಪೆಷಾಲಿಟಿ ಕೆಮಿಕಲ್ಸ್ ಅಂತ ನೋಡೋದಾದರೆ ದೀಪಕ್ ನೈಟ್ರೇಟು, SRF ಬೇರೆ ಬೇರೆ ಕಂಪ್ನಿಗಳು ಒಳ್ಳೆ ವ್ಯಾಲ್ಯೂಯೇಷನಲ್ಲಿರುವಂಥದ್ದಿದೆ. ಹಾಗಾಗಿ ದಯವಿಟ್ಟು ಈ ಸ್ಟಾಕಿಂದ ದೂರ ಇರಿ ಅಂತ ಹೇಳ್ತೀನಿ. ಇದು ಸ್ಪೆಷಾಲಿಟಿ ಕೆಮಿಕಲ್ಸ್ಗೆ ಬೇರೆ ಬೇರೆ ಇವರಿಗೆ ಫಾರ್ಮಾಸ್ಯೂಟಿಕಲ್ ಇಂಗ್ರೀಡಿಯೆಂಟ್ನ ಪ್ರೊವೈಡ್ ಮಾಡುವಂಥ ಸ್ಟಾಕ್ ಆಗಿದೆ. ಬಟ್ ನಾಟ್ ರೆಕಮೆಂಡೆಡ್, ಖಂಡಿತವಾಗ್ಲೂ ಓವರ್ ವ್ಯಾಲ್ಯೂಡ್, ಸ್ವಲ್ಪ ದಯವಿಟ್ಟು ದೂರ ಇರಿ. ಅದೇ ರೀತಿಗೆ ಪವರ್ ಗ್ರಿಡ್ ನಿಫ್ಟಿ 50ನಲ್ಲಿ ಇರುವಂಥ ಕಂಪನಿ. ಪವರ್ ಟ್ರಾನ್ಸ್ಮಿಷನಲ್ಲಿ ಇಂಡಿಯಾದಲ್ಲೇ ಹೈಯೆಸ್ಟ್ ಟ್ರಾನ್ಸ್ಮಿಷನ್ ಮಾಡ್ತಾರಂಥ ಕಂಪನಿ. 51% ಪ್ರಮೋಟರ್ ಕಂಪ್ಲೀಟು ಯಾರು ಗೌರ್ಮೆಂಟ್ ಆಗಿದೆ. ಸೊ ಗೌರ್ಮೆಂಟ್ ಒಂದು PSU ಸ್ಟಾಕ್ ಇದು ಪವರ್ ಗ್ರಿಡ್. ಸೊ ಇದು ನೀವು ನೋಡ್ತಾ ಹೋಗೋದಾದ್ರೆ NTPC ಪವರ್ ಜನರೇಷನ್ಗೆ, ಪವರ್ ಗ್ರಿಡ್ ಪವರ್ ಟ್ರಾನ್ಸ್ಮಿಷನ್ಗೆ ಎರಡು ಕೂಡ ಒಂದು ಮಾರ್ಕೆಟ್ ಲೀಡರ್ ಆಗ್ತಾ ಹೋಗುತ್ತೆ. ಜೊತೆಗೆ ಫಂಡಮೆಂಟಲಿ ಗುಡ್ ಕಂಪನಿಗಳು ಕೂಡ ಎರಡು ನಿಫ್ಟಿ 50 ಇರುವಂಥ ಕಂಪನಿಗಳು. 280 ಅನ್ನೋದು ಇಂಪಾರ್ಟೆಂಟ್ ಅಂತ ಸಪೋರ್ಟ್ ಲೆವೆಲ್ ಯಾವುದು ಪವರ್ ಗ್ರಿಡ್ಗೆ. ಸೊ 280 ಲೆವೆಲ್ಸಲ್ಲಿ ಯಾವ ರೀತಿ ಟೆಸ್ಟ್ ಮಾಡುತ್ತೆ ಅಂತ ನೋಡಬೇಕು. ಬಟ್ ಸದ್ಯಕ್ಕೆ ಸ್ಟಾಕ್ ನೋಡೋದಾದರೆ ಇಂಪಾರ್ಟೆಂಟ್ ಲೆವೆಲ್ನ ಬ್ರೇಕ್ ಮಾಡಿದೆ. ಈ ಒಂದು ಲೆವೆಲ್ನ ಬ್ರೇಕ್ ಮಾಡಿ ಕೆಳಗಡೆ ಬರ್ತಾ ಇದೆ. ನೆಕ್ಸ್ಟ್ ಸಪೋರ್ಟ್ ಅಂತಂದರೆ 280 ಲೆವೆಲಲ್ಲಿದೆ. ನೋಡೋಣ 280 ಲೆವೆಲ್ನ ಬ್ರೇಕ್ ಆಯಿತು ಅಂತಂದರೆ ನೆಕ್ಸ್ಟು ಕೋವಿಡಿಂದ ಬಂದಿರುವಂಥ ಟ್ರೆಂಡ್ ಲೈನ್ ಅಂದರೆ ನಮಗೆ 240 220 ಲೆವೆಲ್ಗಳು ಕಾಣಿಸ್ತಾ ಹೋಗುತ್ತೆ. ನೋಡಿ ಇಲ್ಲಿ ಕೋವಿಡಿಂದ ಬಂದಿರುವಂಥ ಟ್ರೆಂಡ್ ಲೈನ್ ಇದು. ಸೊ ಅದು ಸಪೋರ್ಟ್ ಆಗಿ ಆಕ್ಟ್ ಆಗ್ತಾ ಹೋಗುತ್ತೆ. ಬಟ್ 240 to 260 ಈ ಲೆವೆಲ್ ಇದೆಯಲ್ಲ, 260 to 280 ಈ ಲೆವೆಲ್ನ ನೀವು ವ್ಯಾಲ್ಯೂ ಬೈಯಿಂಗಿಗೆ ಕನ್ಸಿಡರ್ ಮಾಡ್ತಾ ಹೋಗ್ಬೋದು. ಆ ಲೆವೆಲ್ಗೆ ಬಂದಾಗ ಅದು ಒಂದು ಸಪೋರ್ಟ್ ಝೋನ್ ಆಗಿದೆ. ಅದೇ ರೀತಿಗೆ ಅಲ್ಟ್ರಾಟೆಕ್ ಸಿಮೆಂಟ್ ಸೆಗ್ಮೆಂಟಲ್ಲಿ ಮಾರ್ಕೆಟ್ ಲೀಡರ್ ಆಗ್ತಾರೆ ಆದಿತ್ಯ ಬಿರ್ಲಾ ಗ್ರೂಪಿನ ಕಂಪನಿ. ಸೊ ಇದರಲ್ಲಿ ನೋಡೋದಾದ್ರೆ 10,000 ಅನ್ನೋದು ಇಂಪಾರ್ಟೆಂಟ್ ಆದಂಥ
ಪ್ರೈಸ್ ಆಕ್ಷನ್ ಲೆವೆಲ್ಲು. ಸಿಕ್ಲಿಕಲ್ ಸೆಕ್ಟರ್ ಆಗಿರುತ್ತೆ ಸಿಮೆಂಟು, ಸ್ವಲ್ಪ ಹುಷಾರಾಗಿರಬೇಕು. ಬಟ್ ಮಾರ್ಕೆಟ್ ಲೀಡರ್ ಇದ್ದಾರೆ ಅಲ್ಟ್ರಾಟೆಕ್ ಸಿಮೆಂಟು, ಒಳ್ಳೆ ರೀತಿಯಾದಂಥ ಪರ್ಫಾರ್ಮೆನ್ಸ್ನ ಮಾಡ್ತಾ ಬಂದಿದ್ದಾರೆ. ಒಂದಿಷ್ಟು ಆಕ್ವಿಸಿಷನ್ನ ಕೂಡ ಮಾಡಿಕೊಂಡ್ರು. ಸೊ ಲಾಸ್ಟ್ 1-2 ಕ್ವಾರ್ಟರ್ ನೆಗೆಟಿವ್ ರಿಸಲ್ಟ್ ಬಂದಿದೆ. ಬಟ್ ಬಜೆಟ್ ಕೂಡ ಬರೋದಿದೆ. ಬಜೆಟಲ್ಲಿ ಇನ್ಫ್ರಾಸ್ಟ್ರಕ್ಚರ್ಗೆ ಈ ಸಲ ಜಾಸ್ತಿ ಒತ್ತನ್ನು ಕೊಟ್ಟರು ಅಂತಂದರೆ ಎಗೇನ್ ಅದಕ್ಕೆ ಒಂದು ಇಂಡೈರೆಕ್ಟ್ ಆಗಿ ಬೆನಿಫಿಟ್ಟು ಸಿಮೆಂಟ್ಗಳಿಗೂ ಕೂಡ ಸಿಗ್ತಾ ಹೋಗುತ್ತೆ. ಯಾಕಂದರೆ ಇನ್ಫ್ರಾಸ್ಟ್ರಕ್ಚರು ಡ್ಯಾಮ್ ಆಗಿರ್ಬೋದು, ಬ್ರಿಡ್ಜ್ ಆಗಿರ್ಬೋದು, ರೋಡ್ ಆಗಿರ್ಬೋದು ಮಾಡಬೇಕು ಅಂತಂದರೆ ಸಿಮೆಂಟ್ ಅನ್ನೋದು ಬೇಕೇ ಬೇಕು. ಸೊ 10,000 ಲೆವೆಲ್ನ ನೀವು ಟ್ರ್ಯಾಕ್ ಮಾಡ್ತಾ ಇರ್ಬೋದು. 10,000ನ ಬ್ರೇಕ್ ಮಾಡುವಂಥದ್ದು ಅಷ್ಟು ಸುಲಭ ಇಲ್ಲ. 10,000ದಿಂದ 9,600 ತುಂಬ ಇಂಪಾರ್ಟೆಂಟ್ ಅಂತ ಸಪೋರ್ಟ್ ಸ್ಟಾಕಿಗೆ ನೋಡೋಣ, ಅಲ್ಲಿಗೆ ಬರುವಂಥ ಸಾಧ್ಯತೆ ಕಾಣಿಸ್ತಾ ಇದೆ. ಅದೇ ರೀತಿಯಾಗಿ ಮ್ಯಾಸ್ಡಾಕು ಮತ್ತು ಕೊಚ್ಚಿನ್ ಶಿಪ್ ಯಾರ್ಡ್ ಇದೆರಡರ ಬಗ್ಗೆ ಹೇಳಿದ್ರಿ. ಎರಡೂ ಕೂಡ ನೋಡಿ ಡಿಫೆನ್ಸ್ ರಿಲೇಟೆಡ್. ನೇವಿಗೆ ಇತ್ತೀಚೆಗಷ್ಟೇ ನೇವಿಗೆ 2 ಹೆಸರು ಮಾಡ್ತೋದೆ ನಾನು, 2 ಸೂರತ್ ಮತ್ತು ನಾವಿಕ್ ಅಂತ ಯಾವುದೋ ಒಂದು ಸಬ್ಮರೀನ್ಗಳನ್ನು ಕೊಟ್ಟಿದ್ದಾರೆ ಮ್ಯಾಸ್ಡಾಕ್ ಅವರು ಬಿಲ್ಡ್ ಮಾಡಿ. ಸೊ ಎರಡನ್ನೂ ನೀವು ನೋಡ್ತಾ ಹೋದರೆ ಎರಡು ಕೂಡ ಒಳ್ಳೆ ಸ್ಟಾಕ್ಗಳು, ಎರಡು ಕೂಡ ಸ್ಪ್ಲಿಟ್ ಕೂಡ ಆಗಿತ್ತು ಡಿಸೆಂಬರ್ ಜನವರಿ ಅಂತ್ಯದಲ್ಲಿ. ಎರಡೂ ಕೂಡ PSU ಅಂದರೆ ಆಲ್ಮೋಸ್ಟ್ 80% 70% ಗೌರ್ಮೆಂಟೇ ಓನ್ ಮಾಡಿದ್ದಾರೆ ಇದರಲ್ಲಿ. ಬಟ್ ಶಾರ್ಪ್ ಆಗಿ ಫಾಲ್ ಬಂದಿದೆ ಇವತ್ತಿನ ಫಾಲ್ ನೋಡ್ತಾ ಹೋದಾದರೆ ಯಾವುದರಲ್ಲಿ ಮ್ಯಾಸ್ಗಾನಲ್ಲಿ. ಸೊ ಮ್ಯಾಸ್ಡಾಕು ಇವಾಗ 1,800 1,600 ಈ ಲೆವೆಲ್ ಇದೆಯಲ್ಲ, ಈ ಲೆವೆಲ್ಗೆ ಏನಾದ್ರು ಸಿಕ್ತು ಅಂತಂದರೆ ವೆರಿ ಗೋಲ್ಡನ್ ಲೆವೆಲ್. ಬಟ್ ಎಗೇನ್ ಬಜೆಟ್ ರಿಲೇಟೆಡ್. ಬಜೆಟಲ್ಲಿ ಡಿಫೆನ್ಸಿಗೆ ಲಾಸ್ಟ್ ಟೈಮು 2ನೇ ಅತ್ಯಂತ ಹೈಯೆಸ್ಟ್ ಪ್ರಾಮುಖ್ಯತೆ ಕೊಟ್ಟಿದ್ರು. ಫಸ್ಟ್ ಇನ್ಫ್ರಾ ಅಂದರೆ ಅದು ನೆಕ್ಸ್ಟು ಡಿಫೆನ್ಸಿಗೆ ಫಸ್ಟ್ ಇದೆ, ಅದಾದಮೇಲೆ ಇನ್ಫ್ರಾ ಆಗಿರುತ್ತೆ. ಸೊ ಹಾಗಾಗಿ ನೋಡಬೇಕು ಡಿಫೆನ್ಸ್ ಇನ್ಫ್ರಾ ಎರಡು ಸ್ಥಾನದಲ್ಲಿರೋದ್ರಿಂದ ಸೊ ಬಜೆಟಿಂದ ಏನಾದ್ರು ಪುಷ್ ಬಂತು ಅಂತಂದರೆ ರಿಕವರಿ ಬರುವಂಥ ಸಾಧ್ಯತೆ ಇದೆ. ಸೊ ಇಲ್ಲ ನಿಮಗೆ ಸ್ಪೆಸಿಫಿಕ್ ತೊಗೊಳಕ್ಕೆ ಇಷ್ಟ ಇಲ್ಲ ಅಂತಂದರೆ ನಿಮಗೆ ಡಿಫೆನ್ಸ್ ಫಂಡ್ಗಳಂತ ಮ್ಯೂಚುವಲ್ ಫಂಡ್ ಸಿಗ್ತಾ ಹೋಗುತ್ತೆ, ETF ಕೂಡ ಸಿಗ್ತಾ ಹೋಗುತ್ತೆ. ಅದನ್ನು ನೀವು ಪ್ಲಾನ್ ಮಾಡ್ತಾ ಹೋಗ್ಬೋದು. ಬಟ್ 1,800ರಿಂದ 1,600 ಇಂಪಾರ್ಟೆಂಟ್ ಲೆವೆಲು ಮ್ಯಾಸ್ಡಾಕಿಗೆ. ಅದೇ ರೀತಿಗೆ ಕೊಚ್ಚಿನ್ ಶಿಪ್ ಯಾರ್ಡ್ ಅಂತ ಇನ್ನೊಬ್ರು ಕೇಳಿದ್ರೆ, ಕೊಚ್ಚಿನ್ ಶಿಪ್ ಯಾರ್ಡಲ್ಲೂ ಕೂಡ ನೋಡಿ ಇವಾಗ ಒಳ್ಳೆ ಲೆವೆಲ್ಗೆ ಬಂದಿದೆ. ನೀವು ದೊಡ್ಡ ಕರೆಕ್ಷನ್ ಆಗಿರೋದು ಕೊಚ್ಚಿನ್ ಶಿಪ್ ಯಾರ್ಡ್ ಅಂತ ಅನಿಸ್ತಿರ್ಬೋದು. ಬಟ್ ಫಂಡಮೆಂಟಲಿ ಮ್ಯಾಸ್ಡಾಕು ಸ್ವಲ್ಪ ಬೆಟರ್ ಕಂಪನಿ. 1,200 ಅನ್ನೋದು ಒಂದು ಸಪೋರ್ಟ್ ಲೆವೆಲ್ಲು ಕೊಚ್ಚಿನ್ ಶಿಪ್ ಯಾರ್ಡ್ಗೆ, ಅಲ್ಲಿಗೆ ಬರುವಂಥ ಸಾಧ್ಯತೆ ಇದೆ. ಅದು ಒಂದು ಇಂಪಾರ್ಟೆಂಟ್ ಲೆವೆಲ್ ಆಗ್ತಾ ಹೋಗುತ್ತೆ. ಎರಡನ್ನೂ ಕೂಡ ಕನ್ಸಿಡರ್ ಮಾಡ್ಬೋದು ಲಾಂಗ್ ಟರ್ಮಲ್ಲಿ ಡಿಫೆನ್ಸ್ ಸೆಕ್ಟರಲ್ಲಿ ಯಾರಾದರೂ ಇನ್ವೆಸ್ಟ್ ಮಾಡಬೇಕು ಅಂತಿದ್ದೀರಾ ಅಂತಂದರೆ. ಅದೇ ರೀತಿಯಾಗಿ ಗೋಲ್ಡ್ ನೋಡ್ತಾ ಹೋದರೆ ನೋಡಿ ಒಂದು ಬ್ರೇಕ್ಔಟ್ ಅಂತ ಮಾತಾಡಿದ್ವಿ, ಅಲ್ಲಿಗೆ ಬಂದಿದೆ. ಅಲ್ಲಿಂದ 2 ದಿನದಿಂದ ಅಲ್ಲಿ ಒಂದು ಮೇಲ್ಗಡೆ ಹೋಗೋಕ್ಕಾಗ್ತಾ ಇಲ್ಲ, ಅಂದರೆ ರಿಜೆಕ್ಷನ್ ಬರ್ತಾ ಇದೆ. ವಾಪಸ್ ಈ ಚಾನಲ್ ಏನಾದ್ರು ಕೆಳಗಡೆ ಬರ್ತಾ ಹೋಯ್ತು ಅಂತಂದರೆ 77,000 ಈ ಲೆವೆಲ್ಗೆ ಬರ್ತಾ ಹೋಗ್ಬೋದು. ಸೊ ನೋಡೋಣ ಆ ಲೆವೆಲ್ಗೆ ಬಂತು ಅಂದರೆ ಈ ಚಾನಲ್ ಏನಾದ್ರು ಬ್ರೇಕ್ಔಟ್ ಆಯಿತು ಅಂತಂದರೆ ಒಂದು ಮ್ಯಾಸಿವ್ ಬ್ರೇಕ್ಔಟ್ ಆಗಿರುತ್ತೆ. ಗೋಲ್ಡ್ ಏನಾದರೂ ಆ ಥರ ಮ್ಯಾಸಿವ್ ಆಗಿ ಬ್ರೇಕ್ಔಟ್ ಆಯಿತು ಅಂತಂದರೆ ಸ್ಟಾಕ್ ಮಾರ್ಕೆಟಲ್ಲಿ ಇನ್ನೂ ಒಂದು ದೊಡ್ಡ ಕರೆಕ್ಷನ್ನು ಬರುವಂಥ ಸಾಧ್ಯತೆ ಇದೆ ಈ ವರ್ಷ. ಹಾಗಾಗಿ ಸ್ವಲ್ಪ ನೋಡಿಕೊಂಡು ಇನ್ವೆಸ್ಟ್ಮೆಂಟ್ ಮಾಡಿ. ಯಾವುದು ಫಂಡಮೆಂಟಲಿ ಒಳ್ಳೆ ಲೆವೆಲಿಗೆ ಸಿಗ್ತಾ ಇದೆ ಅಂಥ ಸೆಕ್ಟ್ರಲ್ಲಿ ಮಾತ್ರ ಇರಿ. ಯಾಕೆಂತಂದರೆ 2025 ಒಂದು ಪಾಸ್ ಇಯರ್ ಕೂಡ ಆಗ್ಬೋದು. ಯಾಕೆಂದರೆ ಮ್ಯೂಚುವಲ್ ಫಂಡಿಂದು ಡೇಟಾ ಬಂದಿತ್ತು. ಡಿಸೆಂಬರಲ್ಲಿ ಹೈಯೆಸ್ಟ್ ನಂಬರ್ ಆಫ್ SIP ಅಕೌಂಟ್ಗಳು ಕ್ಲೋಸಿಂಗ್ ಆಗಿರುವಂಥದ್ದು ಸಿಕ್ಕಿದೆ. ಇದು ಪ್ಯೂರ್ ರಿಟೇಲ್ ಸೆಂಟಿಮೆಂಟು. ಅದೇ ರೀತಿಗೆ IMF ಚೀಫ್ ಒಬ್ಬರು 2025ರಲ್ಲಿ ಇಂಡಿಯನ್ ಎಕಾನಮಿ ಒಂದು ಪಾಸ್ ಆಗ್ಬೋದು ಅಂತ ಕೂಡ ಹೇಳಿದ್ದಾರೆ. ನೋಡಿ ಏನು ಬೇಕಾದ್ರೂ ನ್ಯೂಸ್ ಬರ್ತಾ ಇರ್ಬೋದು, ಆದರೆ SIPಗಳನ್ನು ಮಾತ್ರ ದಯವಿಟ್ಟು ನೀವು ಇನ್ವೆಸ್ಟ್ಮೆಂಟ್ ಮಾಡೋದು ಆಯಿತು ನಾನು ಕಾಯ್ತೀನಿ. ಯಾಕಂದರೆ ಸ್ಟಾಕಲ್ಲಿ ನೀವು ದೊಡ್ಡ ಮಟ್ಟದಲ್ಲಿ ಹೂಡಿಕೆ ಮಾಡಬೇಕಾಗಿರುತ್ತೆ. ಕೆಲವೊಂದು ಸ್ಟಾಕ್ಗಳೇ ನಿಮಗೆ ಒಂದು 5,000 6,000 ರೂಪಾಯಿ ನಡೀತಾ ಇರುತ್ತೆ. ಆಯಿತು ನೀವು ವ್ಯಾಲ್ಯೂ ಬೈಯಿಂಗ್ ಅಂತ ಬಂದಾಗ ಕನ್ಸಿಡರ್ ಮಾಡಿ ನೋಡಿಕೊಂಡು ನೀವು ತೊಗೊತೀನಿ ಅಂದರೆ ಟೋಟಲಿ ಅಗ್ರಿ. ಆದರೆ ಸಣ್ಣದೇನು ಇನ್ವೆಸ್ಟ್ ಮಾಡ್ತಾ ಇರ್ತೀರಾ, ಒಂದು 2,000 ರೂಪಾಯಿ SIP ಮಾಡ್ತಾ ಇರ್ಬೋದು ನೀವು, ಅಥವಾ ಒಂದು 4,000 ರೂಪಾಯಿ SIP ಮಾಡ್ತಾ ಇರ್ಬೋದು ತಿಂಗಳ, ಅಥವಾ ಒಂದು 5,000 ರೂಪಾಯಿ SIP ಮಾಡ್ಬೋದು. ವಾಟ್ ಎವರ್ 10,000 ತನಕ 20,000 ತನಕ ಯಾರು ಬೇಕಾದ್ರೂ ಮಾಡ್ತಾ ಇರ್ಬೋದು. ಬಟ್ ಅದು ರೀಚಬಲ್, ಡೂಯಬಲ್ ಅಲ್ವಾ. ಪ್ರತಿ ತಿಂಗಳು ನೀವು ಅಷ್ಟನ್ನು ತೆಗೆದಿಡ್ಬೋದು. ಕೆಲವೊಂದು ಸ್ಟಾಕ್ಗಳನ್ನ ನೀವು 10 ಕ್ವಾಂಟಿಟಿ ತಗೋಬೇಕು, 20 ಕ್ವಾಂಟಿಟಿ ತಗೋಬೇಕು ಅಂದರೆ ನಿಮ್ಮ ಹತ್ರ ಲಮ್ಸಮ್ ದುಡ್ಡು ಇರಬೇಕಾಗುತ್ತೆ. ಒಂದು ಒಳ್ಳೆ ಟೈಮ್ ಮಾಡಿ ನೋಡಿಕೊಂಡು ತಗೋಬೇಕಾಗುತ್ತೆ. ಯಾಕೆಂದರೆ ಕಂಪ್ಲೀಟ್ ದುಡ್ಡು ಒಂದು ಸ್ಟಾಕಲ್ಲಿ ಹೋಗ್ತಾ ಇರುತ್ತೆ, ರಿಸ್ಕ್ ಇರುತ್ತೆ. ಆದರೆ ಮ್ಯೂಚುವಲ್ ಫಂಡಲ್ಲಿ ಅದು ಇಂಡೆಕ್ಸ್ ಆಗಿರ್ಬೋದು, ಪ್ಯಾಸಿವ್ ಫಂಡ್ ಆಗಿರ್ಬೋದು, ಆಕ್ಟಿವ್ ಫಂಡ್ ಆಗಿರ್ಬೋದು, ನೀವು ಸುಮಾರು ಕಂಪ್ನಿಗಳಲ್ಲಿ ಒಕ್ಕೋರ್ಲಾಗಿ ಇನ್ವೆಸ್ಟ್ ಮಾಡ್ತಾ ಇರ್ತೀರ. ಹಾಗಾಗಿ ಅದನ್ನು ದಯವಿಟ್ಟು ನಿಲ್ಸಕ್ಕೆ ಹೋಗ್ಬಿಡಿ. ಯಾವುದೋ ಒಂದು ಓಕೆ ಇನ್ನೂ ಏನು ಕೆಳಗಡೆ ಹೋಗುತ್ತಲ್ಲ, ಕೆಳಗಡೆ ಹೋದಾಗ ತೊಗೋಣ, ಇವಾಗಲೇ ಯಾಕೆ ತೊಗೋಬೇಕು, ಈ ರೀತಿ ದಯವಿಟ್ಟು ಮಾಡೋಕ್ಕೆ ಹೋಗ್ಬಿಡಿ. SIPಗಳನ್ನು ಯಾವುದೇ ಕಾರಣಕ್ಕೂ ನಿಲ್ಸಕ್ಕೆ ಹೋಗ್ಬಿಡಿ. ಅಫ್ಕೋರ್ಸ್ ನೀವು ಲಮ್ಸಮ್ ವ್ಯಾಲ್ಯೂ ಇನ್ವೆಸ್ಟಿಂಗು ಸ್ಟಾಕ್ ಬೈಗಳನ್ನು ಪ್ಲಾನ್ ಮಾಡಿ ಟೈಮ್ ಮಾಡಿ ನೀವು ಮಾಡ್ಕೊಳೋಕ್ಕೆ ಟ್ರೈ ಮಾಡ್ಬೋದು. ಟೈಮ್ ಮಾಡೋದು ತುಂಬ ಕಷ್ಟ. ಯಾಕೆಂದರೆ ಮಾರ್ಕೆಟಲ್ಲಿ ನಾವು ಎಷ್ಟು ಟೈಮ್ ಕೊಟ್ಟಿದ್ದೀವಿ, ಎಷ್ಟು ವರ್ಷ ಇನ್ವೆಸ್ಟ್ ಆಗಿದ್ದೀವಿ ಅನ್ನೋದ್ರ ಮೇಲೆ ರಿಟರ್ನ್ಸ್ ಕ್ಯಾಲ್ಕುಲೇಟ್ ಆಗ್ತಾ ಹೋಗುತ್ತೆ. ನೀವು ಒಂದು ಬೆಸ್ಟ್ ಒಂದು 10-15 ದಿನ ನೀವೇನಾದ್ರು ಮಿಸ್ ಮಾಡ್ಕೊಂಡ್ಬಿಟ್ರಿ ಅಂತಂದರೆ ಆಗ ನಿಮಗೆ ಆಪರ್ಚುನಿಟಿ ಇರೋದಿಲ್ಲ. ಅಂದರೆ SIPಗಳು ನಿಮ್ಗೆ ಯಾವುದೋ ಒಂದು ಸೆಟ್ ಮಾಡಿಟ್ಟಿರ್ತೀರ, ಒಂದು ಲೋ ಲೆವೆಲಿಗೆ ಬಂದಿರುತ್ತೆ, ಅವತ್ತು SIP ಟ್ರಿಗರ್ ಆಗೋ ಥರದ್ದು ಇರುತ್ತೆ. ನೀವು ಇನ್ನು ಕೆಳಗಡೆ ಹೋದಾಗೆ ಅಂತ ಬಿಟ್ಬಿಡ್ತೀರಾ. ಬಟ್ ಏನಾಗುತ್ತೆ, ಆ ವರ್ಷದಲ್ಲಿ ಅದೇ ಲೋ ಆಗಿಬಿಡುತ್ತೆ ಅಂತ ಅನ್ಕೋಣ. ಆಮೇಲೆ ಆ ಲೋನ್ ಮಾಡೋದೇ ಇಲ್ಲ ಅಂದರೆ ಏನಾಯಿತು, ಆ ಬೆಸ್ಟ್ ಡೇ ಅವತ್ತು ಏನು ಒಂದು ಸಣ್ಣ ಕಂತು ಹೋಗಬೇಕಾಗಿತ್ತು, ಆ ಕಂತನ್ನು ನೀವು ಮಿಸ್ ಮಾಡ್ಕೊಂಡ್ರಿ ಅನ್ನೋ ಥರ. ಹಾಗಾಗಿ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ನಿಮಗೆ ಲಮ್ಸಮ್ ಇನ್ವೆಸ್ಟ್ಮೆಂಟ್ ಇಟ್ಟಿದೆ ಅಂತಂದರೆ ನೀವು ಪ್ಲಾನ್ ಮಾಡಿ. SIPಗಳನ್ನು ನಿಲ್ಸೋದ್ರಲ್ಲಿ ಅರ್ಥ ಇರೋದಿಲ್ಲ. ಯಾಕೆಂತಂದರೆ ಅದು ಒಂದು ಸಣ್ಣ ಮೊತ್ತದ್ದೇ ಆಗಿರುತ್ತೆ. ಅದು ತಿಂಗಳ ಯಾವುದೋ ಹೋಗುತ್ತಿರುತ್ತೋ ಅದೇ ರೀತಿ ಹೋಗಲಿ, ಅದನ್ನು ದಯವಿಟ್ಟು ತಡೆಯೋಕ್ಕೆ ಹೋಗಬೇಡಿ. ಅದೇ ರೀತಿಯಾಗಿ ಕ್ರೂಡು ಒಂದು ಒಳ್ಳೆಯ ಲೆವೆಲಲ್ಲಿ ನಡೀತಾ ಇದೆ. ಈಗ ನಾಡಿದ್ದು 15ನೇ ತಾರೀಕು ಕ್ರೂಡ್ ಇಂದು ಎಕ್ಸ್ಪೈರಿ ಇರುತ್ತೆ. ನೋಡಿ ಇವಾಗ ಒಂದು ಒಳ್ಳೆ ಬ್ರೇಕ್ಔಟ್ ಆಗಿದೆ. ಸೊ 6,900 7,000 ಈ ಲೆವೆಲ್ ರೆಸಿಸ್ಟೆನ್ಸ್ ಇರ್ಬೋದು. ಕೆಳಗಡೆ 6,600 ಸಪೋರ್ಟ್ ಇರ್ಬೋದು. ಸೊ ನಾನು ಕೂಡ ಒಂದು ಪೊಸಿಷನ್ನ ಇಟ್ಕೊಂಡಿದ್ದೀನಿ ಇವಾಗ ಕ್ರೂಡಲ್ಲಿ. ನೋಡೋಣ ಯಾವ ರೀತಿಯಾಗಿ ಚೇಂಜ್ ಆಗುತ್ತೆ ಅಂತ. ಯಾರಾದರೂ ಕಮೋಡಿಟಿ ಟ್ರ್ಯಾಕ್ ಮಾಡ್ತಾ ಇದ್ದೀರಾ ಅಂದರೆ ನನ್ನ ಪ್ರಕಾರ 6,900 to 6,600 ಈ ರೇಂಜ್ ಒಳಗಡೆ ಈ ಎಕ್ಸ್ಪೈರಿ ಮುಗಿಸುವಂಥ ಸಾಧ್ಯತೆ ಇದೆ ನಾಡಿದ್ದು. ನೋಡೋಣ ಅಂತೆ. ಅದೇ ರೀತಿಯಾಗಿ ನ್ಯಾಚುರಲ್ ಗ್ಯಾಸು ಒಂದು ಇಂಪಾರ್ಟೆಂಟ್ ಬ್ರೇಕ್ಔಟ್ ಅಂತ ಮಾತಾಡಿದ್ವಿ. ಬ್ರೇಕ್ಔಟ್ ಆಗಿ ಈಗ ಬ್ರೇಕ್ಔಟ್ ಮೇಲ್ಗಡೆಯಿಂದ ರಿಜೆಕ್ಷನ್ ಬರೋ ಥರದ್ದು ಕಾಣಿಸ್ತಾ ಇದೆ. ಈಗ 320 330 ಲೆವೆಲ್ ಎಲ್ಲ ಇಂಪಾರ್ಟೆಂಟ್ ಅಂತ ಸಪೋರ್ಟ್ ಆಗ್ತಾ ಹೋಗುತ್ತೆ ಸ್ಟಾಕಿಗೆ. ಸೊ ಈ ಎಕ್ಸ್ಪೈರಿ 330 ಮೇಲ್ಗಡೆನೇ
ಮುಗಿತಾ ಹೋಗ್ಬೋದು. ಇನ್ನೂ ಒಂದು ರ್ಯಾಲಿ ಕಂಟಿನ್ಯೂ ಆಗ್ತಾ ಹೋಗ್ಬೋದು ನ್ಯಾಚುರಲ್ ಗ್ಯಾಸಲ್ಲಿ, ಯಾಕಂತಂದರೆ ಇದು ಮಲ್ಟಿ ಇಯರ್ ಬ್ರೇಕ್ಔಟ್ ಆಗ್ತಾ ಇರೋದು. ಹಾಗಾಗಿ ನೋಡ್ತಾ ಹೋಗೋಣ ಅಂತ ಯಾವ ರೀತಿ ಆಗುತ್ತೆ ಅಂತ. ಬಟ್ ಇವ್ರದ್ದು ಇನ್ನೂ ಲೇಟ್ 24-25 ಬರುತ್ತೆ, ಮುಂದಿನ ವಾರ ಇರೋದು ಎಕ್ಸ್ಪೈರಿ. ಬಟ್ 350 ಒಳ್ಳೆ ರೀತಿಯಾದಂಥ ಬ್ರೇಕ್ಔಟು ಆಗಿದೆ. ಏನೊಂದು ಮಾತಾಡಿದ್ವು ಆ ಲೆವೆಲು ಸಿಕ್ಕಿದೆ. ಸೊ ಇದಿಷ್ಟು ಇವತ್ತಿನ ಚಾರ್ಟ್ ಸ್ಟಾಕ್ ಆಗಿತ್ತು. ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಚಾರ್ಟ್ ಸ್ಟಾಕ್ನೊಂದಿಗೆ ಭೇಟಿಯಾಗೋಣ. 2025 ನಮ್ಮ ಚಾನಲ್ ಮಿಷನ್ ಪ್ರತಿ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಬರ್ತಾ ಇರುತ್ತೆ. ಎಮರ್ಜೆನ್ಸಿ ಫಂಡ್ ಗೈಡ್ ಅಂತ, ಆಪತ್ಕಾಲಕ್ಕೆ ಇರಲಿ ಒಂದು ನಿಧಿ. ಮತ್ತೊಮ್ಮೆ ಸಿಗ್ತೀನಿ. ಎಲ್ಲರಿಗೂ ನಮಸ್ಕಾರ.